ಈ ಮನೆಯನ್ನ 75 ಲಕ್ಷದಲ್ಲಿ ನಿರ್ಮಾಣ ಮಾಡಿದ್ದಾರೆ ಅನ್ನೋದು ಗೊತ್ತಾದಾಗ್ಲೇ ನನಗನ್ಸಿದ್ದು ಇದು ನಿಜವಾಗಿಯೂ ವರ್ತ್ ಇದೆ ಅಂತ ಅನ್ನಿಸ್ತು. ಸೊ ಇದು ಬಂದ್ಬಿಟ್ಟು ಸಿಂಪಲ್ ಆಗಿ ಒಂದು ಟೈಲ್ಸ್ ಹಾಕೋದಕ್ಕೆ ಒಂದು 40 to 45,000 ಖರ್ಚಾಗುತ್ತೆ ಅಂದ್ರೆ ಇದು ಈ ಏರಿಯಾಗೆ ನಾನು ಮಾಡಿರೋದಕ್ಕೆ ಇದಕ್ಕೆ ಬರೀ 15,000 ಆಗಿದೆ. ಡೈನಿಂಗ್ ಟೇಬಲ್ ಅಂತ ಹೇಳಿದ್ರೆ ನಾವೆಲ್ಲ ಸಪರೇಟ್ ಆಗಿ ಮಾಡ್ತೀವಿ, ಆದ್ರೆ ಇವರು ಕಿಚನ್ ಅಟ್ಯಾಚ್ ಆಗಿನೇ ಇದನ್ನ ಬ್ರೇಕ್ಫಾಸ್ಟ್ ಕೌಂಟರ್ ಕಮ್ ಡೈನಿಂಗ್ ಟೇಬಲ್ ತರ ಮಾಡಿದ್ದಾರೆ. ಈಗ ನೀವು ಮಾಡುವಂತ ಬಿಲ್ಡಿಂಗ್ ಗಳೆಲ್ಲ ವಾಸ್ತು ಪ್ರಕಾರವಾಗಿ 100% ವಾಸ್ತು ಪ್ರಕಾರವಾಗಿ ನಾವು ಪ್ಲಾನ್ ಮಾಡೋಕೆ ನೀವು ನೋಡಬಹುದು. ಬೇಸ್ ಯೂನಿಟ್ ಎಲ್ಲ ಮಾಡಿರೋದು ಎಲ್ಲ ಪ್ಲಾನಿಂಗ್ ಆಗ್ಬೋದು ಎಲ್ಲ ನಮ್ ಕಡೆಯಿಂದ. ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿ. ಹೌದು ಸರ್, ಹೌದು. ಇಲ್ಲಿ ಬಂದಿದ ತಕ್ಷಣ ಎಂಟ್ರಿಲೇ ದೇವ್ರು ಕಾಣಿಸುತ್ತೆ, ದೇವ್ರ ಮನೆ ಕಾಣಿಸುತ್ತೆ. ಪ್ಯಾಕೇಜಸ್ ಬಂದ್ಬಿಟ್ಟು ನಿಮಗೆ ಬೇಸಿಕ್, ಮೀಡಿಯಂ, ಪ್ರೀಮಿಯಂ ಅಂತ ಇದೆ. 3 ಪ್ಯಾಕೇಜ್ ಇಟ್ಟಿದ್ದೀವಿ. ಆ 3 ಪ್ಯಾಕೇಜ್ ಜೊತೆಗೆ ಅವರಿಗೆ ಪರ್ಟಿಕ್ಯುಲರ್ ಆಗಿ ಮಾಡಿಫೈ ಮಾಡಬೇಕಾಗುತ್ತೆ. Build Master is the one of the one-stop solution for all your construction. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ನೋಡಿ ವೀಕ್ಷಕರೇ, ನನ್ನ ಹಿಂದೆ 75 ಲಕ್ಷದಲ್ಲಿ ನಿರ್ಮಾಣ ಆಗಿರುವಂತಹ ಒಂದು ಸುಂದರವಾದ ಮನೆ ಇದೆ. ನೀವೇನು ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ದೀರಾ, ಅದೇ ಮನೆಯ ಮುಂಭಾಗದಲ್ಲಿದ್ದೀನಿ ಈಗ ನಾನು. ಸೊ ಈ ಮನೆಯನ್ನ 75 ಲಕ್ಷದಲ್ಲಿ ನಿರ್ಮಾಣ ಮಾಡಿದ್ದಾರೆ ಅನ್ನೋದು ಗೊತ್ತಾದಾಗಲೇ ನನಗನ್ಸಿದ್ದು ಇದು ನಿಜವಾಗಿಯೂ ವರ್ತ್ ಇದೆ ಅಂತ ಅನ್ನಿಸ್ತು. ಹಾಗಾಗಿ ಯಾರಾದರೂ ಮನೆ ಕಟ್ಟುವ ಪ್ಲ್ಯಾನಲ್ಲಿ ಇದ್ದರೆ, ನನಗೊಬ್ಬರು ಒಳ್ಳೆಯ ಕನ್ಸ್ಟ್ರಕ್ಷನ್ಸ್ ಡಿಪಾರ್ಟ್ಮೆಂಟ್ ಅವ್ರು ಬೇಕು ಅನ್ನೋರು ಇದ್ದರೆ ಇವತ್ತಿನ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಿಮಗೆ ಬಿಲ್ಡ್ ಮಾಸ್ಟರ್ಸ್ ಕನ್ಸ್ಟ್ರಕ್ಷನ್ ಕಂಪನಿಯ ಪರಿಚಯವನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ಚಂದ್ರಕಾಂತ್ ಅಂತ ಹೇಳಿ ಮ್ಯಾನೇಜಿಂಗ್ ಡೈರೆಕ್ಟರ್ ಇಲ್ಲೇ ಇದ್ದಾರೆ. ಸರ್, ಕಾರ್ಯಕ್ರಮ ನಮಸ್ಕಾರ. ನಿಜವಾಗಿಯೂ ಖುಷಿ ಆಯ್ತು. ಈಗ ಸದ್ಯಕ್ಕೆ ನಾವು KR-ಪುರಂ ಒಳಗಡೆ ಇದೀವಲ್ಲ, ಮೇಡ್ರಳ್ಳಿ. ಎಸ್ ಎಸ್ ಎಸ್, ಖಂಡಿತ. ನನ್ನ ಹಿಂದೆ ಈ ಮನೆ ಇದೆ, ಇದನ್ನ ಕಂಪ್ಲೀಟ್ ಆಗಿ ಬಿಲ್ಡ್ ಮಾಡಿದ್ದು ನೀವು. ಈ ಒಂದು ಕಂಪ್ಲೀಟ್ ಬಿಲ್ಡಿಂಗ್ ನ ಹೋಮ್ ಟೂರ್ ಅನ್ನ ಇವತ್ತು ಮಾಡಬೇಕು ಅಂತಾನೆ ಇಲ್ಲಿಗೆ ಬಂದಿದ್ದೀನಿ ಸರ್. ಇದರ ಸಂಪೂರ್ಣ ಮಾಹಿತಿ ನೀವು ನಮಗೆ ಕೊಡಬೇಕು ಸರ್. ಈಗ ರೋಡ್ ಅನ್ನ ಒಂದು ನೋಡ್ತಾ ಇದ್ರೆ ಅದಕ್ಕಿಂತ ಸ್ವಲ್ಪ ಹೈಟ್ ಅನ್ನ ಮಾಡಿದ್ರೆ ಎಷ್ಟು 1 ಫೀಟ್ ಇದೆಯಾ? 1.5 ಫೀಟ್ ಇದೆ. 1.5 ಫೀಟ್. ಯಾಕೆ ಈ ತರ ಹೈಟ್ ಮಾಡಿನೇ ಬಿಲ್ಡಿಂಗ್ ಗಳನ್ನ ಕಟ್ತೀರಾ ಸರ್? ನಾಳೆ ದಿವಸ ಏನಾದ್ರು ರೋಡ್ ಲೆವೆಲ್, ಇವಾಗ ರೋಡ್ ಈ ಲೆವೆಲ್ ಇದೆ ಇವತ್ತು, ನಾಳೆ ದಿವಸ ಏನಾದ್ರು ನಿಮ್ಗೆ ರೋಡ್ ನ ಹೈಟ್ ಮಾಡ್ತಾರೆ. ಹೈಟ್ ಮಾಡಿದಾಗ ಏನಾಗುತ್ತೆ, ನಿಮ್ ರೋಡ್ ಲೆವೆಲ್ ಜಾಸ್ತಿ ಆದಾಗ ಸೊ ನಿಮ್ಗೆ ವಾಟರ್ ಎಂಟರ್ ಆಗುತ್ತೆ ಮನೆ ಒಳಗಡೆ. ಸೊ ಅದು ಒಂದು ನೆಗೆಟಿವ್ ಆಗುತ್ತೆ. ಮತ್ತೆ ತುಂಬಾ ಹೈಟ್ ಜಾಸ್ತಿ ಮಾಡಿದ್ರು ಕೂಡ ನಿಮ್ಗೆ ಕಾರ್ ಹತ್ತಕ್ ಆಗೋದಿಲ್ಲ. ಸೊ ಕಾರ್ ಪಾರ್ಕಿಂಗ್ ಮಾಡಿರೋದ್ರಿಂದ ನಮ್ಗೆ ಹೈಟ್ ಜಾಸ್ತಿ ಮಾಡಿದ್ರೆ ನಿಮ್ಗೆ ಕಾರ್ ನೀಟಾಗಿ ಹತ್ತೋದಿಲ್ಲ, ಕಾರ್ಗೆ ಡ್ಯಾಮೇಜ್ ಆಗುತ್ತೆ. ಸೊ ಅದರಿಂದ ನಾವು ತುಂಬಾ ಹೈಟು ಕೊಡಬಾರ್ದು, ಹಂಗಂತ ತುಂಬಾ ಕಮ್ಮಿನೂ ಕೊಡಬಾರ್ದು. ಸೊ ಇಟ್ ಶುಡ್ ಬಿ ಬಿಟ್ವೀನ್ 1 to 1.5 feet. ಎಸ್ ಸರ್. ಈಗ ಒಳಗಡೆ ಕಾರ್ ಪಾರ್ಕಿಂಗ್ ಇದೆ, ಮತ್ತೆ ಮೇಲೊಂದು ಓನರ್ ಹೌಸ್ ಇದೆ, ಅದು ಅಂತೂ ತುಂಬಾ ಸೂಪರ್ ಆಗಿದೆ. ಕೆಳಗಡೆ ಒಂದು ಸಿಂಗಲ್ BHK ಇದು 2 BHK, ಅದ್ರ ಮೇಲೆ ಡಬಲ್ BHK, ಸಿಂಗಲ್ BHK, ಟ್ರಿಬಲ್ BHK, ಮತ್ತೆ ಮೇಲ್ಗಡೆ ಒಂದು ರೂಮ್. ಇಷ್ಟೆಲ್ಲ 75 ಲಕ್ಷದಲ್ಲಿ ಮಾಡಿ ಕೊಟ್ಟಿದ್ದೀರಿ. ಎಸ್, ನಾನು ಹೇಳೋದಿಷ್ಟೇ, ನಮ್ಮ ವೀಕ್ಷಕರು ಯಾರಾದ್ರೂ ಕನ್ಸ್ಟ್ರಕ್ಷನ್ ಮಾಡಬೇಕು, ಸೊ ಕೇವಲ ಮನೆ ಅಂತಲ್ಲ, ಯಾವುದೇ ವಿಭಾಗದ ಕನ್ಸ್ಟ್ರಕ್ಷನ್ ಇದ್ರೂ ನಿಮಗೆ ಹೇಳ್ಬಹುದಲ್ವಾ? ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೊಟ್ಟಿರ್ತೀವಿ ಸರ್. ಬನ್ನಿ ಒಳಗಡೆ ಹೋಗೋಣ. ಸೊ ಹೇಗಿದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಇವತ್ತು ತೋರಿಸುವ ಪ್ರಯತ್ನವನ್ನು ಮಾಡೋಣ ಸರ್. ನನಗೆ ಹೊರಗಡೆಯಿಂದ ನೋಡ್ತಿರ್ಬೇಕಾದ್ರೆ ಮತ್ತೆ ಒಂದ್ ರೌಂಡ್ ಒಳಗಡೆ ಹೋಗಿ ಬಂದೆ. ಓನರ್ ಹೌಸ್ ಅಂತೂ ತುಂಬಾ ಚೆನ್ನಾಗಿದೆ. ಎಲ್ರಿಗೂ ಹೇಳೋದು ಆ ಮನೆಯನ್ನ ಈಗ ತೋರಿಸ್ತೀನಿ ನೋಡಿ ಒಳಗಡೆ. ಮತ್ತೆ ಕನ್ಸ್ಟ್ರಕ್ಷನ್ ಏನ್ ಮಾಡಿದಿರಾ, ಇದು ಸಿಕ್ಕಾಪಟ್ಟೆ ಕ್ವಾಲಿಟಿ ಆಗಿದೆ ಅಂತ ಅನ್ಸುತ್ತೆ ಸರ್. ಎಷ್ಟು ವರ್ಷದಿಂದ ಕೆಲಸವನ್ನು ಮಾಡ್ತಾ ಇದ್ದೀರಾ ಸರ್? ನಾನು 7 ವರ್ಷದಿಂದ ಇದ್ದೀನಿ ಸರ್. ಮುಂಚೆ 8 ವರ್ಷ ನಾನು ಕನ್ಸ್ಟ್ರಕ್ಷನ್ ಕಂಪನಿಯಲ್ಲಿ ವರ್ಕ್ ಮಾಡಿದ್ದೀನಿ ಆಸ್ ಅ ಪ್ರಾಜೆಕ್ಟ್ ಮ್ಯಾನೇಜರ್. ಸೊ ಅದಾದ್ಮೇಲಿಂದ 8 ವರ್ಷದಿಂದ ನಾನೇ ಓನ್ ಕಂಪನಿ ಇಟ್ಬಿಟ್ಟು ಸೊ ಈ ತರ ವರ್ಕ್ ಮಾಡ್ತಿದೀವಿ. ಸೊ ಇಷ್ಟು ದಿನ ನಾವು ಪಬ್ಲಿಸಿಟಿ ಮಾಡಿರಲಿಲ್ಲ. ಅದೇ ನಿಮ್ಮನ್ನ ನೋಡ್ಬಿಟ್ ಮೇಲೆ ನಾವು ಡೆಫಿನೆಟ್ ಆಗಿ ಮಾಡಬೇಕು ಮಾರ್ಕೆಟಿಂಗ್ ಅಂತ ಹೇಳ್ಬಿಟ್ಟು ಸೊ ನಿಮ್ಮ ಹತ್ರ ಬಂದಿದ್ದು. ಎಸ್, ಹೆಗ್ಗದ್ದೆಯಲ್ಲಿ ನಾನು ಅನೇಕ ವಿಡಿಯೋಸ್ ಗಳನ್ನ ತೋರಿಸಿದ್ದೀನಿ, ಆದ್ರೆ ಸ್ಪೆಷಲಿ ಇಷ್ಟ ಆಗಿರುವಂತಹ ಮನೆ ಇದು. ಮತ್ತೆ ಚಂದ್ರಕಾಂತ್ ಅವರು ತುಂಬಾ ಇಷ್ಟ ಆದ್ರು, ಹಾಗಾಗಿ ಅವರ ಒಂದು ಪ್ರಾಜೆಕ್ಟ್ ಅನ್ನ ತೋರಿಸೋಣ ಅಂತಾನೆ ಇವತ್ತು KR-ಪುರಂ ಬಂದಿರೋದು ಸರ್. ಇದರ ಒಟ್ಟು ವಿಸ್ತೀರ್ಣ ಎಷ್ಟು ಈ ಮನೆಯದು, ಮತ್ತೆ ಇಲ್ಲಿ ಪಾರ್ಕಿಂಗ್ ಸ್ಪೇಸ್, ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡಬಹುದಾ ಸರ್? ಈ ಸೈಟ್ ಬಂದ್ಬಿಟ್ಟು 40/37 ಈಸ್ಟ್ ಫೇಸಿಂಗ್ ರೋಡ್ ಇದೆ. ಸೊ 25 ಫೀಟ್ ರೋಡ್ ಇದೆ ಒಂದು ಕಡೆ. ಸೊ ಕೆಳಗಡೆ ಬಂದ್ಬಿಟ್ಟು 2 BHK, ಮೇಲೆ ಒಂದು 3 BHK ಫಾರ್ ಓನರ್. ಸೊ ಮತ್ತೆ ಅದ್ರ ಮೇಲೆ ಸೆಕೆಂಡ್ ಫ್ಲೋರ್ ಅಲ್ಲಿ ಒಂದು 2 BHK, ಒಂದು 1 BHK ಫಾರ್ ರೆಂಟೆಡ್ ಪರ್ಪಸ್. ಮತ್ತೆ ಟೆರೇಸ್ ಅಲ್ಲಿ 1 BHK ಓನರ್ ಬೇಕು ಅಂತ ಎಕ್ಸ್ಟ್ರಾ ಮಾಡ್ಕೊಂಡಿದ್ದಾರೆ. ಈಗ ಈಗ ಒಂದು 2 ಕಾರ್ ನಿಲ್ಸಬಹುದಲ್ಲ ಸರ್? 2-3 ಕಾರ್ ಸರ್? ಇಲ್ಲಿ 2 ಕಾರ್ ನಿಲ್ಸ್ಬಿಟ್ಟು ಮಿನಿಮಮ್ ಒಂದು 6ರಿಂದ 7 ಬೈಕ್ ನಿಲ್ಸಬಹುದು ಸರ್. ಓಹೋ, 6ರಿಂದ 7 ಬೈಕ್ ಅನ್ನು ನಿಲ್ಸಬಹುದು. ಅಲ್ಲಿ ಸಿಲಿಂಡರ್ ಇಡೋದು ವ್ಯವಸ್ಥೆ ಮಾಡಿದ್ರೆ ಇದೇನು ಸರ್ ಇದು? ಸರ್ ಅದು ವಾಟರ್ ಸಾಫ್ಟ್ನರ್ ಸರ್. ಓಕೆ, ಕ್ಲೀನ್ ಆಗುತ್ತೆ ಅದು? ಸರ್, ನಿಮ್ಗೆ ಹಾರ್ಡ್ನೆಸ್ ನ ವಾಟರ್ ನ ರೆಡ್ಯೂಸ್ ಮಾಡೋದಕ್ಕೆ ಅದು ಯೂಸ್ ಮಾಡ್ತೀವಿ. ಅದು ಯೂಸ್ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ ನಿಮ್ಗೆ ಟ್ಯಾಪ್ಸ್ ಎಲ್ಲ ರಸ್ಟ್ ಆಗೋದು, ಸಿಪಿ ಫಿಟ್ಟಿಂಗ್ಸ್ ಎಲ್ಲ ನಿಮ್ಗೆ ಚೆನ್ನಾಗಿ ಲೈಫ್ ಬರುತ್ತೆ. ಪ್ರತಿ ಮನೆಗೂ ಅದಿದ್ರೆ ತುಂಬಾ ಚೆನ್ನಾಗಿರುತ್ತಲ್ಲ. ಮತ್ತೆ ಏರ್ ಫಾಲ್ ಎಲ್ಲ ಅವಾಯ್ಡ್ ಕಮ್ಮಿ ಆಗುತ್ತೆ. ಸೊ ಅದೆಲ್ಲ ನಿಮ್ಗೆ ಅಡ್ವಾಂಟೇಜ್ ಸಾಫ್ಟ್ನರ್ ಹಾಕೋದ್ರಿಂದ. ಎಸ್ ಸರ್, ಬನ್ನಿ ಒಳಗಡೆ ಹೋಗೋಣ ಸರ್. ಇದಕ್ಕೆ ಸಂಪು ಇದು ಎಲ್ಲಿದೆ ಸರ್?
ಸಂಪ್ ಇದೆ ಸರ್. ಸಂಪು 10,000 ಲೀಟರ್ ಕೊಟ್ಟಿದೀವಿ. ಓಕೆ. ಸೊ ಅದು ಬೋರ್ವೆಲ್. ಈಗ ಮನೆಗೆ ಬೋರ್ ಹಾಕ್ಸ್ಬೇಕು ಈ ತರ ಇದ್ರೂನು ನೀವು ಸಹಾಯ ಮಾಡ್ತೀರಾ? ಡೆಫಿನೆಟ್ ಆಗಿ ಸರ್, ಡೆಫಿನೆಟ್ ಆಗಿ. ಬೋರ್ವೆಲ್ ಎಲ್ಲ ಬೋರ್ವೆಲ್ ಆಗ್ಬೋದು, ಪ್ಲಾನ್ ಅಪ್ರೂವಲ್ ಆಗ್ಬೋದು, ನಿಮ್ಗೆ ಎನಿ BBMP ಆಗ್ಬೋದು, ಬೆಸ್ಕಾಂ ಆಗ್ಬೋದು, ಎಲ್ಲಾ ರೀತಿಯಲ್ಲೂ ಸಪೋರ್ಟ್ ಮಾಡ್ಕೊಡ್ತೀವಿ. ಎಸ್ ಸರ್ ಬನ್ನಿ ಸರ್. ಇದು ರೆಂಟೆಡ್ ಹೌಸ್? ಇದು ರೆಂಟೆಡ್ ಹೌಸ್ ಸರ್. ಇದು ಒಂದೆಯಿಂದ ಮಾಡಿರುವಂತ ಡೋರ್ ವಿತ್ ಫ್ರೇಮ್ ಸರ್. ಓಕೆ. ಇದಕ್ಕೀಗ ಎಷ್ಟಾಗುತ್ತೆ, ಏನು ಈ ತರದ್ ಹಾಕ್ಬಹುದಾ, ಈ ತರದ್ ಹಾಕೋದ್ ಬೇಡ, ಇದೆಲ್ಲ ನೀವು ಅಂದ್ರೆ ಕಸ್ಟಮರ್ನ ಸೇವ್ ಮಾಡೋ ಪ್ರಯತ್ನ ಮಾಡ್ತೀರಾ? ಸರ್ ಡೆಫಿನೆಟ್ ಆಗಿ ಹೇಳ್ತೀವಿ ಸರ್, ನಮ್ಮ ಸ್ಕೋಪ್ ಅಲ್ಲಿ ಏನಿದೆ ಅದನ್ನ ನಾನು ಡೆಫಿನೆಟ್ ಆಗಿ ಅವ್ರು ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಸಫಿಶಿಯಂಟ್ ಅಂತ ಕೂಡ ಹೇಳ್ತೀನಿ. ಅದಾದ್ಮೇಲೆ ಅವ್ರು ನಮ್ಗೆ ಇನ್ನೂ ಚೆನ್ನಾಗಿ ಬೇಕು, ಇನ್ನೂ ಹೈ ಎಂಡ್ ಹೋಗ್ತೀನಿ ಅಂದ್ರೆ ಹೋಗ್ಬೋದು, ಇಲ್ಲಾಂದ್ರೆ ಕಮ್ಮಿ ಮಾಡಿ ಅಂತಂದ್ರೆ ಕಮ್ಮಿ ಮಾಡೋದಕ್ಕೂ ನನ್ನ ಆಪ್ಷನ್ಸ್ ಇದೆ. ನಾನು ಬೇಕಾದ್ರೆ ಅದನ್ನು ನಾನು ಹೇಳ್ಕೊಡ್ತೀನಿ, ತೊಂದರೆ ಇಲ್ಲ. ಸೂಪರ್ ಸರ್, ಇದು ಬೇಕು. ಯಾಕಂದ್ರೆ ಪ್ರತಿ ಸ್ಟೇಜ್ ಅಲ್ಲೂ ಯಾರು ಕಸ್ಟಮರ್ನ ಸೇವ್ ಮಾಡ್ತಾರೆ ಅವರು ನಿಜವಾಗಿಯೂ ನಮ್ಗೆ ಪ್ರಾಮಾಣಿಕವಾದ ಕೆಲಸವನ್ನ ಮಾಡ್ತಿದ್ದಾರೆ ಅಂತ. ಸೊ ಅದು ನಿಮ್ಮಿಂದ ಆಗ್ತಿದೆ ಅನ್ನೋದು ಕೇಳಿ ನಿಜವಾಗ್ಲೂ ಖುಷಿ ಆಯ್ತು. ಮತ್ತೆ ಇನ್ನೊಂದು ಹೇಳ್ತೀನಿ, ನಿಮ್ಗೆ ಎಲ್ಲಾ ಕಡೆ ನೋಡಬಹುದು ಮೈನ್ ಡೋರ್ ಹತ್ರ ಟೈಲ್ಸ್ ಹಾಕಿರ್ತಾರೆ. ಹೌದು, ಟೈಲ್ಸ್ ಹಾಕ್ತಾರೆ, ಮಾರ್ಬಲ್ ಹಾಕ್ತಾರೆ. ಇದೆಲ್ಲ ಸುಮಾರು ಮನೆ ನೋಡಿ. ಹೌದು, ತುಂಬಾ ಕಾಸ್ಟ್ಲಿ ಆಗುತ್ತೆ. ಇದು ಬಂದ್ಬಿಟ್ಟು ನೋಡಿ ಓನ್ಲಿ ಟೆಕ್ಸ್ಚರ್ ಪೇಂಟಿಂಗ್. ಟೆಕ್ಸ್ಚರ್ ಪೇಂಟಿಂಗ್ ಅಲ್ಲೇ ನಿಮ್ಗೆ ಆಲ್ಮೋಸ್ಟ್ ಒಂದು ಒಳ್ಳೆ ವ್ಯೂ ಬರುತ್ತೆ ಇದರಿಂದ. ಸೊ ಇದು ಬಂದ್ಬಿಟ್ಟು ಸಿಂಪಲ್ ಆಗಿ ಒಂದು ಟೈಲ್ಸ್ ಹಾಕೋದಕ್ಕೆ ಒಂದು 40,000 to 45,000 ಖರ್ಚಾಗುತ್ತೆ. ಅಂದ್ರೆ ಇದು ಈ ಏರಿಯಾಗೆ ನಾನು ಮಾಡೋದಕ್ಕೆ ಇದಕ್ಕೆ ಬರೀ 15,000 ಆಗಿದೆ. 15,000 ರೂಪಾಯಿಗೆ ಇದು ಆಗಿದೆ. ನಿಮ್ಗೆ ಈ ತರ ರಿವ್ಯೂ ಬಂದಿದೆ ನೋಡಿ ಇದಕ್ಕೆ. ಎಸ್ ಸರ್ ನಿಜವಾಗ್ಲೂ ಚೆನ್ನಾಗಿದೆ ನೋಡಿ. ಇದನ್ನ ಸುಮಾರು ಜನ ಒಂದು ಸದ್ಬಳಕೆ ಮಾಡ್ಕೋಬಹುದು. ಇಲ್ಲೊಂದು ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ. ಥ್ಯಾಂಕ್ ಯು ಸರ್ ನಿಮ್ಗೆ. ಬನ್ನಿ ಒಳಗಡೆ ಹೋಗೋಣ. ಇಲ್ಲೆಲ್ಲ 2x4 ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದೀವಿ. ಸೊ ಇದು ಫೈನಲ್ ಕ್ಲೀನಿಂಗ್ ಒಂದು ಪೆಂಡಿಂಗ್ ಇದೆ ಅಷ್ಟೇ. ಇನ್ನೆಲ್ಲ ಕಂಪ್ಲೀಟ್ ಆಗಿದೆ. ಇದು ಬಂದ್ಬಿಟ್ಟು 2 BHK. ಸೊ ಇದು ಬಂದ್ಬಿಟ್ಟು ಒಂದು ರೂಮ್. ಓಕೆ. ಇಲ್ಲೊಂದು ರೂಮ್ ಇದೆ. ಸೊ ಟಿವಿ ಯೂನಿಟ್. ಇದು ಟಿವಿ ಯೂನಿಟ್. ಈ ಕಡೆ ಬಂದ್ರೆ ಅಡುಗೆ ಮನೆ. ಇಲ್ಲೊಂಚೂರು ಕೆಲವೊಂದು ಐಟಮ್ಸ್ ಗಳನ್ನ ಇಟ್ಕೊಂಡಿದ್ದಾರೆ. ಸೊ ಕ್ಲೀನಿಂಗ್ ಒಂದು ಮಾಡೋದು, ಕ್ಲೀನಿಂಗ್ ಬ್ಯಾಲೆನ್ಸ್ ಇದೆ. ಇಂಟೀರಿಯರ್ ಸಮೇತ ನಾವೇ ಮಾಡಿಕೊಟ್ಟಿರೋದು. ಕಂಪ್ಲೀಟ್ ಇಂಟೀರಿಯರ್ ನಿಮ್ದೇನಾ? ಇಂಟೀರಿಯರ್ ಸಮೇತ ನಾವೇ. ಇಂಟೀರಿಯರ್ ಎಕ್ಸ್ಟ್ರಾ ಆಗುತ್ತೆ? ಹೌದು ಸರ್. ಓಕೆ ಸರ್. ಯುಟಿಲಿಟಿ ಹೊರಗಡೆ ಎಲ್ಲಾ ಮನೆಗಳಿಗೂ ಇದೆಯಾ? ಎಲ್ಲ ಕಿಚನ್ಗೂ ಯುಟಿಲಿಟಿ ಕೊಟ್ಟಿದ್ದೀನಿ. 4 ಮನೆ ಇದೆ. ವಾಷಿಂಗ್ ಮಿಷನ್ ಎಲ್ಲದಕ್ಕೂ. ಬಟ್ಟೆಗಳನ್ನು ಒಣಗಿಸೋದಾದ್ರೆ, ವಾಷಿಂಗ್ ಮಿಷನ್ ಇಟ್ಕೊಳ್ಳೋದಾದ್ರೆ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ. ಆಕ್ಚುಲಿ ಹಿ ಈಸ್ ಅ ವೆರಿ ನೈಸ್ ಪರ್ಸನ್. ನಾವು ಫಸ್ಟ್ ಅವ್ರನ್ನ ಮೀಟ್ ಆಗಿದ್ವಿ. ಅದಾದ್ಮೇಲೆ ಏನಾಗ್ಲೇ ನಾವು ನಂಬಕ್ಕೆ ಅಂತ ನಾನು ಹೇಳ್ತಿಲ್ಲ. ಸೊ ಸ್ಟಾರ್ಟ್ ಮಾಡಿ ಕನ್ಸ್ಟ್ರಕ್ಷನ್ ಎಲ್ಲ ಇದು ಪ್ರಾಸೆಸ್, ಇದು ಅಪ್ ಅಂಡ್ ಡೌನ್ಸ್ ಇದ್ದೇ ಇರುತ್ತಲ್ವಾ. ಅವಾಗ ಅವರು ದೇ ಸ್ಟುಡ್ ವಿತ್ ಅಸ್. ಅವ್ರು ಹೆಲ್ಪ್ ಮಾಡಿದ್ದಾರೆ. ಇವ್ರ ಹತ್ರ ನೀವು ಬಿಲ್ಡಿಂಗ್ ಅನ್ನ ಮಾಡಿಸಿರೋದ್ರಿಂದ ನಿಮ್ಗೊಂದು ಸಮ್ ಬಜೆಟ್ ಉಳಿತು ಅಂತ ಅನ್ನಿಸ್ತಾ ಮೇಡಮ್? ಆಫ್ ಕೋರ್ಸ್ ಇಟ್ ವಾಸ್ ಅ ರೀಸನಬಲ್ ಪ್ರೈಸ್ ಓನ್ಲಿ ವಿತ್ ದೆಮ್. ನಾವು ಬೇರೆಯವ್ರ ಹತ್ರ ಹೋಗ್ಬಿಟ್ಟು ಕೊಟೇಶನ್ಸ್ ತಗೊಂಡಿದ್ದೀವಿ, ತುಂಬ ಕಂಪೇರ್ ಮಾಡಿದ್ವಿ ಕೂಡ. ಸೊ ಇವ್ರ ಹತ್ರ ಬಂದು ಕೊಟೇಶನ್ ತಗೊಂಡಾಗ ಸ್ವಲ್ಪ ಕಡಿಮೆನೇ ಕೊಟ್ಟಿದ್ರು. ಸೊ ಆವಾಗ ನನಗೆ ಒಂದು ಡೌಟ್ ಇತ್ತು, ಇವ್ರು ಏನು ಕ್ವಾಲಿಟಿ ಚೆನ್ನಾಗಿ ಕೊಡ್ತಾರಾ ಇಲ್ಲೋ ಅಂತ ನಂಗೆ ಒಂದು ಡೌಟ್ ಇತ್ತು. ಸೊ ಈ ಪ್ರಾಸೆಸ್ ನಾನು ನೋಡಿದಾಗ, ಸೊ ಆ್ಯಸ್ ಐ ಆಮ್ ವೆರಿ ಯಂಗ್ ವುಮೆನ್, ಸೊ ವೇರ್ ಐ ವಾಸ್ ಹ್ಯಾವಿಂಗ್ ಲಾಟ್ ಆಫ್ ಡೌಟ್ಸ್. ತುಂಬ ಡೌಟ್ಸ್ ಇತ್ತು ನನಗೆ. ನಾವು ಇದು ಮಾಡೋಕ್ಕಾಗತ್ತಾ ಇಲ್ವಾ ಅಂತ ನನಗೆ ಡೌಟ್ಸ್ ಇತ್ತು. ಸೊ ಅವರು ಈ ಪ್ರಾಸೆಸ್ಸಲ್ಲಿ ನಾನು ನೋಡ್ತಾ ಬಂದಾಗ ನನಗೆ ಏನು ಡೌಟ್ ಬಂದಾಗ ಕೇಳಿದ್ರು ಕೂಡ ಅವ್ರೇನು ಸಿಟ್ ಮಾಡ್ಕೊಳ್ಳಲ್ಲ. ಸೊ ಹೇಳಿದ್ರು, ಹೆಲ್ಪ್ ಮಾಡಿದ್ರು ಕೂಡ. ಬಿಲ್ಡ್ ಮಾಸ್ಟರ್ ಇಸ್ ದ ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಆಲ್ ಯುವರ್ ಕನ್ಸ್ಟ್ರಕ್ಷನ್. ಬನ್ನಿ ಮೇಲೆ ಸರ್. ನಂಗೆ ಈ ಮನೆಯಲ್ಲಿ ವಿಶೇಷ ಅನ್ಸಿದ್ದು ಮೆಟ್ಟಿಲುಗಳು ಸರ್. ಯಾಕಂದ್ರೆ ನಾರ್ಮಲಿ ನಾವು ಮನೆಗಳಿಗೆ ಹೋದಾಗ ಚಿಕ್ಕ ಮೆಟ್ಟಿಲುಗಳನ್ನ ಇಡ್ತಾರೆ. ನೀವು ನೋಡಿದ್ರೆ ಸುಮಾರು 4 ಫೀಟ್ ಇರಬಹುದು ಅಂತ ಅನ್ಸುತ್ತೆ. ಅಷ್ಟು ಅಗಲವಾಗಿರೋ ಮೆಟ್ಟಿಲನ್ನ ಇಟ್ಟಿದ್ದೀರಾ. ಎಂತ ಓನರ್ ಹೇಳಿರೋದಾ ಹೇಗೆ ಅಂತ? ಇಲ್ಲ ಸರ್, ಇಲ್ಲಿ ನನಗೆ ಸ್ಪೇಸ್ ಸಿಕ್ತು. ಸೊ ಅದರಿಂದ ನಾನೇ ಇನಿಷಿಯೇಟಿವ್ ತಗೊಂಡು ನಾನು ಇದು 1 ಫೀಟ್ ನಾನು ಎಕ್ಸ್ಟೆನ್ಷನ್ ಮಾಡಿದ್ದೀನಿ. ಓಕೆ. ನನಗೆ ಜಾಗ ಸಿಕ್ಕಿದ್ರಿಂದ 1 ಫೀಟ್ ಎಕ್ಸ್ಟೆನ್ಷನ್ ಮಾಡಿದ್ದೀನಿ. ಸೊ ಆಕ್ಚುಲ್ ಆಗಿ ಡ್ರಾಯಿಂಗ್ ಅಲ್ಲಿ ಇದ್ದು ಓನ್ಲಿ 3 ಫೀಟ್ ಅಷ್ಟೇ. ಸೊ ಅದು ನಮಗೆ ಸೈಟ್ ಅಲ್ಲಿ ಆನ್ ಸೈಟ್ ಅಲ್ಲೇ ನಾವು ಡಿಸ್ಟೆನ್ಸ್ ತಗೊಂಡು ಚೆನ್ನಾಗಿ ಬರುತ್ತೆ ಅಂದ್ರೆ ಅದನ್ನ ಡೆಫಿನೆಟ್ ಆಗಿ ಮಾಡ್ತೀವಿ. ಈ ಇದನ್ನ ಹಾಕಿರೋದು ಸೇಫ್ಟಿ ಪರ್ಪಸ್ ಅಲ್ವಾ ಅದು? ಹೌದು ಸರ್, ಸೇಫ್ಟಿ. ಓಕೆ. ಅದು ನಿಮ್ಮ ಡಿಸೈನ್ ಅಲ್ಲೇ ಇನ್ಕ್ಲೂಡ್ ಆಗಿರುತ್ತಾ ಹೇಗೆ ಸರ್? ಅದು ಬಂದ್ಬಿಟ್ಟು 3 ಫೀಟ್ 3.5 ಫೀಟ್ ವರೆಗೂ ನಾನು ಸ್ಕೋಪ್ ಅಲ್ಲಿ ಕೊಡ್ತೀನಿ ಸರ್. ಅಬೋ 3.5 ಫೀಟ್ ಬಂದ್ಬಿಟ್ಟು ಏನಾದ್ರು ಎಕ್ಸ್ಟ್ರಾ ಮಾಡಿಸ್ಕೊಂಡ್ರೆ ಸೊ ಅದು ಓನರ್ ಕೊಡ್ಬೇಕಾಗುತ್ತೆ. ಇದಲ್ಲ ಸರ್, ಇದೆಲ್ಲ SS ರೇಲಿಂಗ್ ಸರ್. ಓಕೆ. ಸೊ ಇದು ಬಂದ್ಬಿಟ್ಟು ಒಂದು ರನ್ನಿಂಗ್ ಫೀಟ್ ಗೆ 750 ರೂಪೀಸ್ ಆಗುತ್ತೆ. ಸೊ ಇದು ಮೀಡಿಯಂ ಪ್ಯಾಕೇಜ್ ತಗೊಂಡಿರೋದ್ರಿಂದ ಇವರು ಮೀಡಿಯಂ ಪ್ಯಾಕೇಜ್ ಅಲ್ಲಿ ಕೊಟ್ಟಿದ್ದೀನಿ ನಾನು. ಎಸ್ ಈಗ ನಾವು ಎಂಟ್ರಿ ಆಗ್ತಿರೋದು ಓನರ್ ಮನೆ. ಹೌದು ಸರ್. ಹೋಗ್ಬರೋಣ ಒಳಗಡೆ. ಓನರ್ ಇದಾರೆ ಒಳಗಡೆ, ಆದ್ರೂ ಅವ್ರ ಮನೆ ಒಳಗಡೆ ಹೋಗ್ಬರೋಣ. ಸೊ ಎಸ್ ಸರ್. ಅದಕ್ಕಿಂತ ಮೇಲೆ ಹೋದ್ರೆ ರೆಂಟ್ ಹೌಸ್ ಇದೆ. ಸೊ ಅದನ್ನ ಆಮೇಲೆ ತೋರ್ಸೋಣ. ಇಲ್ಲಿ ನೋಡಿ, ಇಲ್ಲಿ ಬೆಳಕಿಗೆ ತುಂಬಾ ಪ್ರಾಮಿನೆನ್ಸ್ ಇದೆ ಈ ಮನೆಯಲ್ಲಿ. ಯಾಕಂದ್ರೆ ಈ ಕಡೆಯಿಂದ ಬೆಳಕು ಬಂದ್ರೆ ಇಲ್ಲೂ ಕೂಡ ಒಳಗಡೆ ಹೋಗೋದಕ್ಕೆ ಕಿಟಕಿಗಳನ್ನ ಇಟ್ಟಿದ್ದೀರಾ. ಸೊ ಇದು ಓನರ್ ಹಿಂಗೆ ಬೇಕು ಅಂತ ಹೇಳಿದಾರ ಹೇಗೆ ಸರ್?
ಸರ್ ಇದು ಎಲ್ಲ ಪ್ಲಾನಿಂಗ್ ಇಂದ ಹಿಡಿದು ಎಲ್ಲ ನಮ್ದೇ ಸರ್ ಇದು. ಸೊ ನಾವು ಫಸ್ಟ್ ಸಜೆಸ್ಟ್ ಮಾಡ್ತೀವಿ ಪ್ರತಿಯೊಂದು ಆಗ್ಲಿ ಸ್ಟೇಜ್ ಬೈ ಸ್ಟೇಜ್ ಬಂದಾಗ ಒಂದು ಬ್ಲಾಕ್ ವರ್ಕ್ ನಡಿಬೇಕಾದ್ರೆ ಸಿಲ್ ಲೆವೆಲ್ ಆದ್ಮೇಲೆ ಅವ್ರನ್ನ ಕರೆದು ನಾನು ವಿಂಡೋ ಮಾರ್ಕಿಂಗ್ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವ ತರ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದ್ರೆ ಅದರಿಂದ ನಿಮ್ಗೆ ಕಾಟ್ಗೆ ಡಿಸ್ಟರ್ಬೆನ್ಸ್ ಆಗ್ಬಾರ್ದು, ಲೈಕ್ ಹೆಡ್ ಕುಷನ್ ಹಾಕ್ತೀರಾ ಆ ತರ ಡಿಸ್ಟರ್ಬೆನ್ಸ್ ಆಗ್ಬಾರ್ದು. ಮತ್ತೆ ಸೋಫಾ ಹಾಕೊಂಡು ಕಡ್ಡ ಹಾಕಿದ್ರೆ ಈಗ ಇಲ್ಲಿ ನಾನು ನೋಡಿ ಎಕ್ಸಾಂಪಲ್ ಇಲ್ಲೊಂದು 6 ಅಡಿ ವಿಂಡೋ ಕೊಟ್ಟೆ, ಇಲ್ಲಿ 6 ಅಡಿ ಹೈಟ್ ವಿಂಡೋ ಕೊಟ್ಟಾಗ ಈ ಕಡೆ ಬ್ಯಾಕ್ ಸೈಡ್ ಅಲ್ಲಿ ಅವ್ರು ಸೋಫಾ ಹಾಕೊಂಡಿದ್ದಾರೆ. ಸೊ ಅದು ಕೊಟ್ಟು ಯೂಸ್ ಇಲ್ಲ, ಸೊ ವೇಸ್ಟ್ ಆಫ್ ಮನಿ. ಸೊ ಅದರಿಂದ ಅದನ್ನ ನೋಡ್ಕೊಂಡು ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡಿ ವಿಂಡೋಸ್ ಮಾರ್ಕಿಂಗ್ ಕೊಡ್ತೀನಿ. ನಾನು ಸುಮಾರು ಕಡೆ ನೋಡಿದೀನಿ ಸರ್, ಇಲ್ಲಿವರೆಗೂ ಕೆಲವರು ಟೈಲ್ಸ್, ಗ್ರಾನೈಟ್, ಮಾರ್ಬಲ್ಸ್ ಎಲ್ಲ ಹಾಕ್ತಾರೆ, ಅದನ್ನ ನೀವು ಕಂಪ್ಲೀಟ್ ಆಗಿ ಮಾಡಿದೀರಾ? ಸೊ ಇದೆಲ್ಲ ಅದೇ ಪ್ಯಾಕೇಜ್ ಅಲ್ಲಿ ಬರುತ್ತಾ ಹೆಂಗೆ ಸರ್? ಪ್ಯಾಕೇಜ್ ಅಲ್ಲಿ ಇಲ್ಲ ಸರ್, ನಾವು ಒಂದು ಮೈನ್ ಡೋರ್ಗೆ ಅಂತ ಇಷ್ಟು ಏರಿಯಾ ಅಂತ ಟೈಲ್ಸ್ ಕೊಡ್ತೀವಿ. ಸೊ ಆ ಏರಿಯಾದಲ್ಲಿ ಇದು ಕವರ್ ಆಯ್ತು, ಸೊ ಅದರಿಂದ ಫುಲ್ ನಾನೇ ಹಾಕ್ಸ್ಕೊಟ್ಟಿದ್ದೆ. ಓಹೋ ಸೂಪರ್ ಸೂಪರ್, ಖಂಡಿತ ಬನ್ನಿ ಸರ್ ಒಳಗಡೆ ಹೋಗೋಣ. ಸೊ ರಂಗೋಲಿ ಇಡೋದಕ್ಕೆ ಒಂದು ಒಳ್ಳೆ ಸ್ಪೇಸ್ ಇದೆ. ಹಾ ಸರ್. ಮನೆಗೆ ಒಳಗಡೆ ಎಂಟ್ರಿ ಆದ್ರೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿದ್ರೆ, ಓನರ್ ಮನೆ ಇದೀಗ. ಸೊ ಒಳಗಡೆ ಬಂದ್ರೆ ವಿತ್ ಇಂಟೀರಿಯರ್ ನೋಡೋದಕ್ಕೆ ಎಷ್ಟು ಸುಂದರವಾಗಿದೆ ಅಂತ ಹೇಳಿದ್ರೆ ಒಂದು ಸಲ ನೀವು ಕಂಪ್ಲೀಟ್ ಆಗಿ ನೋಡಬೇಕು ಅಂತ ನನಗನ್ಸುತ್ತೆ. ಇಲ್ಲಿ ಸುಮಾರು ವಿಶೇಷತೆಗಳಿದೆ ನೋಡಿ. ಒಂದು ಡೈನಿಂಗ್ ಟೇಬಲ್ ಅಂತ ಹೇಳಿದ್ರೆ ನಾವೆಲ್ಲ ಸಪ್ರೇಟ್ ಆಗಿ ಮಾಡ್ತೀವಿ, ಆದ್ರೆ ಇವರು ಕಿಚನ್ ಅಟ್ಯಾಚ್ ಆಗಿನೇ ಇದನ್ನ ಬ್ರೇಕ್ಫಾಸ್ಟ್ ಕೌಂಟರ್ ಕಮ್ ಡೈನಿಂಗ್ ಟೇಬಲ್ ತರ ಮಾಡಿದ್ದಾರೆ ನೋಡಿ. ಇದನ್ನ ಸರಿಯಾಗಿ ನೋಡ್ಕೊಳ್ಳಿ, ಸುಮಾರು ಜನರಿಗೆ ಇದು ಯೂಸ್ಫುಲ್ ಆಗಬಹುದು ಅಂತ ನನಗನ್ಸುತ್ತೆ. ಎಕ್ಸ್ಟ್ರಾ ವುಡ್ ತರಬೇಕು, ಮಾಡಿಸ್ಬೇಕು, ಇದು ಯಾವ್ದು ರಗಳೆಗಳಿಲ್ಲ. ಏನಾದ್ರೂ ಇದ್ರೂ ಕೂಡ ಇಲ್ಲಿ ಇಟ್ಕೊಳ್ಳೋಕೆ ಅವಕಾಶ ಇದೆ. ಸರ್ ದೇವ್ರ ಮನೆ ತೋರ್ಸೋಣ ಫಸ್ಟ್. ವಾಸ್ತು ಪ್ರಕಾರವಾಗಿ ಈ ಮೂಲೆಗೆ ಬರುತ್ತಲ್ವ ಸರ್? ಹೌದು ಸರ್, ದೇವ್ರ ಮೂಲೆ ಸರ್. ಎಸ್ ಎಸ್. ಈಗ ನೀವು ಮಾಡುವಂತ ಬಿಲ್ಡಿಂಗ್ ಗಳೆಲ್ಲ ವಾಸ್ತು ಪ್ರಕಾರವಾಗಿ 100% ವಾಸ್ತು ಪ್ರಕಾರವಾಗಿ ನಾವು ಪ್ಲಾನ್ ಮಾಡೋದು. ಓಕೆ ಓಕೆ. ಇದು ಬಂದ್ಬಿಟ್ಟು ಬಾಲ್ಕನಿ. ಸೊ ಮೈನ್ ರೋಡ್ ಕಡೆಗೆ ಒಂದು ಬಾಲ್ಕನಿ ಕೊಟ್ಟಿದ್ದೀವಿ. ಸೊ ಇದು ನೋಡಿ, ಈ ಡೋರ್ ಮಾಡಿರೋದು ಟೀಕ್ ಬರ್ಮಾ ಬಾರ್ಡರ್ ಅಂತ ಹೇಳ್ಬಿಟ್ಟು, ಇದ್ರ CFT ಬಂದ್ಬಿಟ್ಟು 5000 rupees ಇಂದ ಆಗುತ್ತೆ. ಸೊ ಇದು ಫ್ರೇಮ್ ವಿತ್ ಶಟರ್ ಮಾಡಿ ಕೊಟ್ಟಿರೋದು. ಸೊ ಇದು ಬಂದ್ಬಿಟ್ಟು ನಿಮ್ಗೆ ವಿತ್ PU ಪಾಲಿಶ್ ಮಾಡ್ಕೊಟ್ಟಿದ್ದೀವಿ. ಓಕೆ ಓಕೆ. ಇದು ಟೈಲ್ಸ್, ಈ ಟೈಲ್ಸ್ ಬಂದ್ಬಿಟ್ಟು ಮೊರಾಕೋನ್ ಟೈಲ್ಸ್ ಅಂತ. ಇದು ಮೊರಾಕೋನ್ ಟೈಲ್ಸ್. ಸೊ ನಿಮ್ಗೆ 16x16 ಸೈಜ್ ಅಲ್ಲಿ ಸಿಗುತ್ತೆ. ಸೊ ಅದು ಮಾಡಿರೋದು. ಪ್ಲಸ್ ನಿಮ್ಗೆ ಒಂದು ಕೌಂಟರ್, ಒಂದು ಸ್ಟೆಪ್ ನ ರೈಸ್ ಮಾಡಿ ನಿಮ್ಗೆ ಪ್ಲಾಂಟ್ಸ್ ಇಟ್ಕೊಳೋದ್ರಿಂದ, ಪ್ಲಾಂಟ್ಸ್ ಎಲ್ಲ ಇಟ್ಕೊಳೋದಕ್ಕೆಲ್ಲ ಅಡ್ವಾಂಟೇಜ್ ಆಗುತ್ತೆ. ಸೊ ಅದನ್ನೆಲ್ಲ ಮಾಡ್ಕೊಟ್ಟಿದ್ವಿ. ಓಕೆ ಸರ್, ಇಲ್ಲೊಂದೇನೋ ಯೂಸ್ ಮಾಡಿದೀರಾ ನೀವು, ಇದೇನು ಅಂತ ಹೇಳ್ಬೋದಾ? ಇಲ್ಲಿ ಮೇಲ್ಗಡೆ ಸರ್ ಇದು ಬಂದ್ಬಿಟ್ಟು PVC ರಾಫ್ಟರ್ಸ್ ಅಂತ. PVC ಸೀಲಿಂಗ್ ಬಂದ್ಬಿಟ್ಟು ನಿಮ್ಗೆ ತ್ರೀ ಟೈಪ್ಸ್ ಅಲ್ಲಿ ಮಾಡ್ಬೋದು. ಒಂದ್ ಬಂದ್ಬಿಟ್ಟು ಪ್ಲಾಸ್ಟಿಂಗ್ ಅಲ್ಲೇ ಮಾಡ್ಬೋದು, ಗ್ರೂಸ್ ತರ ಮಾಡ್ಬಿಟ್ಟು ಪೈಂಟ್ ಹೊಡಿಬಹುದು. ಎರಡನೇ ರೀತಿ ಕಾಸ್ಟಿಂಗ್ ಅಲ್ಲಿ ಬಂತು ಅಂದ್ರೆ ನಿಮಗೆ ವೋಕ್ಸ್ ಅಂತ ಇದು ಮೆಟೀರಿಯಲ್ ಯೂಸ್ ಮಾಡೋದು, PVC ಪ್ಯಾನಲಿಂಗ್ ಅಂತೀವಿ ಇದನ್ನ. ಇದು ಬಂದ್ಬಿಟ್ಟು ನಿಮಗೆ 200 to 250 rupees ಚಾರ್ಜ್ ಆಗುತ್ತೆ, ವೋಕ್ಸ್ ಅನ್ನೋ ಕಂಪ್ನಿದು. ಸೊ ಇದು ಬಿಟ್ರೆ ಫರ್ದರ್ ಆಗಿ ನೀವು ಇನ್ನ ಏನ್ ಸ್ಪೆಂಡ್ ಮಾಡ್ಬೋದು ಅಂದ್ರೆ ಫಂಡರ್ ಮ್ಯಾಕ್ಸ್ ಅಂತ ಒಂದು ಮೆಟೀರಿಯಲ್ ಬರುತ್ತೆ. ಸೊ HPL ಶೀಟ್ ಅಂತೀವಿ, ಅದು ಬಂದ್ಬಿಟ್ಟು ನಿಮಗೆ 450 rupees ಮೇಲೆ ಚಾರ್ಜ್ ಆಗುತ್ತೆ. ಸೊ ಡಿಫ್ರೆಂಟ್ ಲೇಯರ್ಸ್, ಡಿಫ್ರೆಂಟ್ ಲೆವೆಲ್ಸ್ ಅಲ್ಲಿ ನಿಮಗೆ ಕಾಸ್ಟಿಂಗ್ ನ ನೀವು ವರ್ಕ್ ಮಾಡಬಹುದು. ಸರ್ ಇದು ಕಿಚನ್ ಸರ್. ಓಕೆ. ಸೊ ಇದು ಬಂದ್ಬಿಟ್ಟು ನಿಮ್ಗೆ 9x12 ಇದೆ, ನೀವು ನೋಡಬಹುದು. ಬೇಸ್ ಯೂನಿಟ್ ಎಲ್ಲ ಮಾಡಿರೋದು, ಎಲ್ಲ ಪ್ಲಾನಿಂಗ್ ಆಗ್ಬೋದು, ಎಲ್ಲ ನಮ್ ಕಡೆಯಿಂದ. ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿದೆ. ಹೌದು ಸರ್, ಹೌದು. ನಿಮ್ ಹಿಂದೆ ಏನೋ ಇದೆ, ಇದು ಏನಿದು ಸರ್? ಇದು ಟಾಲ್ ಯೂನಿಟ್ ಸರ್, ಇದು ಟಾಲ್ ಯೂನಿಟ್. ಓಕೆ ಓಕೆ. ಇದನ್ನು ನೀವೇ ಮಾಡಿದ್ದೆ? ಎಲ್ಲ ಸರ್ ನಾವು ಮಾಡಿರೋದು. ಇದು ನೋಡಿ ಎಷ್ಟು ಚೆನ್ನಾಗಿದೆ ಇದು. ವಾವ್. ಈ ವಿಡಿಯೋಗಳನ್ನ ನೋಡುವಾಗ ಕೆಲವೊಬ್ರು ಇದು ನಮ್ಮ ಮನೇಲಿ ಇರ್ಲಿ ಅಂತ ಅನ್ಕೊಂತಾರೆ. ಎಲ್ಲವೂ ಕೂಡ ಸಾಫ್ಟ್ ಕ್ಲೋಸಿಂಗ್ ಇದೆ. ಆ ಕಡೆ ಹೋದ್ರೆ ಯುಟಿಲಿಟಿ ಇದೆ. ಸೊ ಇಲ್ಲಿ ಟೋಟಲ್ 3 ರೂಮ್ಗಳಿವೆ. ಹೌದು ಸರ್. ಓಕೆ. ಇದು ಯುಟಿಲಿಟಿ ನೋಡಿ, ಇಲ್ಲಿ ಸುಮಾರು ಸ್ಪೇಸ್ ಇದೆ ನೋಡಿ. ಆರಾಮಾಗಿ ವಾಷಿಂಗ್ ಮಿಷನ್ ಅಥವಾ ಬಟ್ಟೆಗಳನ್ನ ಒಣಗಿ ಹಾಕೋದಕ್ಕೆ, ಪಾತ್ರೆಗಳನ್ನ ತೊಳೆಯೋಕೆ ಸಪರೇಟ್ ಆಗಿ ಕೊಟ್ಟಿದೆ. ಓ, ಇಲ್ಲಿ ತೊಳೆದ್ರೆ, ಒಳಗಡೆ ತೊಳೆದ್ರೆ ಅಷ್ಟು ಸ್ವಲ್ಪ ನೀರು ಬೀಳೋದಾಗುತ್ತೆ, ಹಂಗಾಗಿ ಹೊರಗಡೆ ಇಟ್ಟಿದ್ದಾರೆ ನೋಡಿ. ಆಮೇಲೆ ಇಲ್ಲಿರುವಂತ ಸೋಫಾ ಕೂಡ ಡಿಫ್ರೆಂಟ್ ಆಗಿದೆ ಸರ್. ಈ ಮನೆ ಒಂಥರ ನೋಡಿ, ಇದು ಮಾಡಿಸಿರೋದು ಸರ್, ವುಡ್ ನಾವು ಮಾಡಿಸ್ಕೊಟ್ಟಿರೋದು. ಓಕೆ. ಇಲ್ಲಿ ಏನಿದೆ ಸರ್? ಸರ್ ಇದು ಬಂದ್ಬಿಟ್ಟು ರೂಮ್ ಸರ್, ಒಂದು ಲೈಕ್ 0.5 BHK ಅಂತಿರಲ್ಲ. ಸೊ ಸ್ಟಡಿ ಕಮ್ ಒಂದು ಗೆಸ್ಟ್ ರೂಮ್ ತರ ಮಾಡಿಸ್ಕೊಂಡಿದ್ದಾರೆ. ಸೊ ನೀವು ನೋಡಬಹುದು. ವರ್ಕ್ ಫ್ರಮ್ ಹೋಮ್ ಮಾಡೋದಕ್ಕೆ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಸರ್, ಪರ್ಫೆಕ್ಟ್ ಆಗಿದೆ ಅಂತ ಅನ್ಸುತ್ತೆ. ವುಡ್ ಇರಬಹುದು ಅಥವಾ ಅಲ್ಲಿ ಕೊಟ್ಟಿರುವಂತ ಕಲರ್ಸ್ ಇರಬಹುದು, ಇದೆಲ್ಲ ಕಸ್ಟಮರ್ ಹೇಳಿ ಸರ್ ನಾವು ಅವರು ಸೆಲೆಕ್ಟ್ ಮಾಡ್ತಾರೆ ಸರ್. ನಾವು ಸಜೆಸ್ಟ್ ಮಾಡ್ತೀವಿ, ಇದು ಮಾಡೋದ್ರಿಂದ ನಿಮ್ ಚೆನ್ನಾಗಿದೆಯಾ ಚೆನ್ನಾಗಿಲ್ವ ಅಂತ ದಯವಿಟ್ಟು ನಾವು ಹೇಳಲೇಬೇಕಾಗುತ್ತೆ. ಇಲ್ಲಾಂದ್ರೆ ಅದಾದ್ಮೇಲೆ ಸುಮ್ಮನೆ ಕಾಸ್ಟ್ ಆಫ್ ಮನಿ, ವೇಸ್ಟ್ ಆಫ್ ಮನಿ ಕೂಡ ಆಗುತ್ತೆ. ಸೊ ಅದರಿಂದ ನಾವೇನ್ ಮಾಡ್ತೀವಿ ಅಂದ್ರೆ ಮ್ಯಾಕ್ಸಿಮಮ್ ನಮ್ಮ ಹತ್ರ ಎಕ್ಸಾಂಪಲ್ಸ್ ನ ತೋರಿಸ್ತೀವಿ ಅವ್ರಿಗೆ. ಸೊ ಎಕ್ಸಾಂಪಲ್ಸ್ ಈ ತರ ಆ ಕಲರ್ ಇಲ್ಲಿ ಹಾಕಿದಾಗ ಹಿಂಗ್ ಬರುತ್ತೆ ನಿಮ್ ಮನೆ ನೋಡಿ. ಯಾಕಂದ್ರೆ ಒಂದ್ ಚಿಕ್ಕ ಲ್ಯಾಮಿನೇಟ್ ಪೀಸ್ ಅಲ್ಲಿ ನಿಮ್ಗೆ ಗೊತ್ತಾಗ್ಬಿಡೋದಿಲ್ಲ. ಸೊ ನಿಮ್ಗೆ ಶೀಟ್ ಹೆಂಗಿರುತ್ತೆ ಅನ್ನೋದು
ದೊಡ್ಡ ಶೀಟ್. ಸೊ ಅದರಿಂದ ನಿಮ್ಗೆ ನಾನು ಮಾಡಿರೋ ಬಿಲ್ಡಿಂಗ್ ಈ ತರ ಕಲರ್ ಇಲ್ಲಿ ಯೂಸ್ ಮಾಡಿದೀವಿ ನೋಡಿ, ಈ ತರ ಕಾಂಬಿನೇಷನ್ಸ್ ಹೋದ್ರೆ ಚೆನ್ನಾಗಿರುತ್ತೆ ಅಂತ ಕರ್ಕೊಂಡೋಗಿ ತೋರಿಸಿರುವಂತ ಎಕ್ಸಾಂಪಲ್ಸ್ ಇದೆ ಕಸ್ಟಮರ್ಸ್ಗೆ. ಸೊ ಅದೇನ್ ತೊಂದರೆ ಇಲ್ಲ ಸರ್, ನಮ್ ಕಡೆಯಿಂದ ಕಸ್ಟಮರ್ ಏನಾದ್ರು ನಮ್ಗೆ ಯಾವ್ದಾದ್ರು ಬಿಲ್ಡಿಂಗ್ ನೋಡ್ಬೇಕು ಕರ್ಕೊಂಡೋಗಿ ತೋರಿಸಿ ಡೈರೆಕ್ಟ್ ಆಗಿ ಕಂಟಿನ್ಯೂಸ್ ಆಗಿ ನಾನು ತೋರಿಸ್ಕೊಡ್ತೀನಿ, ಏನ್ ತೊಂದರೆ ಇಲ್ಲ. ಟೋಟಲ್ ಎಷ್ಟು ಪ್ರಾಜೆಕ್ಟ್ ಈಗ ಮಾಡ್ತಾ ಇದ್ದೀರಾ ಸರ್? ಪ್ರೆಸೆಂಟ್ಲಿ ಆನ್ಗೋಯಿಂಗ್ 20+ ಇದೆ ಸರ್. 20+ ಇದೆ. ಸೊ ಕಂಪ್ಲೀಟೆಡ್ ಮೋರ್ ದನ್ 80 ಇದೆ ಸರ್. 80 ಇದೆ. ಎಸ್ ಖಂಡಿತ ನೀವು ಅವಕಾಶ ಕೊಟ್ರೆ ಮುಂದಿನ ದಿನಗಳಲ್ಲಿ ನಾವು ಕೂಡ ಕೆಲವೊಂದು ಬೇರೆ ಬೇರೆ ಮನೆಗಳನ್ನು ತೋರಿಸೋ ಪ್ರಯತ್ನ ಮಾಡೋಣ. ಸೊ ಇಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಇದೆ, ಯಾಕಂದ್ರೆ ಕುಬೇರ ಮೂಲೆ ಇಲ್ಲೇ ಬರುತ್ತಲ್ವಾ. ಇದು ಮಾಸ್ಟರ್ ಬೆಡ್ರೂಮ್, ಇಲ್ಲಿ ವಿತ್ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ ಅಲ್ಲ? ಹೌದು ಸರ್, ವಿತ್ ವಾಕ್ ಇನ್ ವಾರ್ಡ್ರೋಬ್ ಸರ್. ಇದು ವಾಕ್ ಇನ್ ವಾರ್ಡ್ರೋಬ್. ಓಕೆ, ತೋರಿಸಿ ಸರ್ ಅದನ್ನು. ಹಾಂ ಸರ್, ವಾಕ್ ಇನ್ ವಾರ್ಡ್ರೋಬ್. ಸೊ ನೋಡ್ಬೋದು ನೀವು. ವಾಹ್, ಚೆನ್ನಾಗಿದೆ. ಇದು ಬಂದ್ಬಿಟ್ಟು ವಿತ್ ಅಟ್ಯಾಚ್ ಟಾಯ್ಲೆಟ್. ತುಂಬಾ ನೀಟ್ ಆಗಿದೆ ಸರ್. ಹೌದು ಸರ್, ಸೂಪರ್ ಸರ್. ಹಾಂ ಸರ್. 1 ಮಂತ್ ಇಲ್ಲ ಸ್ಟೇ ಇದೆ. ಇನ್ನು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಪೆಂಡಿಂಗ್ ಇದೆ. ಹೌದು ಸರ್, ಮೇಲ್ಗಡೆ ಇದೆ. ಇನ್ನ ಇಂಟೀರಿಯರ್ ವರ್ಕ್ ಮಾಡ್ತಿರೋದ್ರಿಂದ ಗ್ರೌಂಡ್ ಫ್ಲೋರ್ ಫಸ್ಟ್ ಸೆಕೆಂಡ್ ಫ್ಲೋರ್ ಅಲ್ಲೆಲ್ಲ ಒಂಚೂರು ಮೇಂಟೆನೆನ್ಸ್ ಮಾಡಿ. ಇಲ್ಲೊಂದು ವಾಶ್ರೂಮ್ ಇದೆ. ಇದೊಂದು ಕಾಮನ್ ಟಾಯ್ಲೆಟ್ ಸರ್. ಓಕೆ, ಎಂಟ್ರೆನ್ಸ್ ಅಲ್ಲಿ ನಿಮ್ಗೆ ಮನೆ ಒಳಗಡೆ ಹೋಗ್ ಮುಂಚೆನೆ ನೀವು ದೇವ್ರ ಮನೆನ ದರ್ಶನ ಮಾಡ್ಕೊಂಡು ಮನೆ ಒಳಗಡೆಗೆ ಕಾಲಿಟ್ಟು ಹೋಗ್ಬೋದು. ಹಿಂಗೆ ಮುಂದೆ ಬಂದ್ರೆ ನೀವು ಇಲ್ಲಿ ಬಂದಿದ ತಕ್ಷಣ ಎಂಟ್ರಿಲೇ ದೇವ್ರು ಕಾಣಿಸುತ್ತೆ, ದೇವ್ರ ಮನೆ ಕಾಣಿಸುತ್ತೆ. ಇಲ್ಲೂ ಕೂಡ ದೇವರಿಗೆ ಕೈ ಮುಕ್ಕೊಂಡು ಒಳಗಡೆ ಹೋಗ್ಬೋದು. ಮತ್ತೆ ಒಂಥರ ಪಾಸಿಟಿವ್ ಎನರ್ಜಿ ಇದು. ನಾನು ಇದುವರೆಗೆ ವಿಡಿಯೋ ಮಾಡೋದ್ರಲ್ಲಿ ಫಸ್ಟ್ ಮನೆ ಈ ತರ ಹೊರಗಡೆಯಿಂದಾನೇ ದೇವ್ರ ಮನೆ ಕಾಣಿಸುವಂತಹ ಮನೆ ಇದು. ಸೊ ಹಂಗಾಗಿ ಸ್ಪೆಷಲ್ ಇದೆ ಸರ್. ಮೇಲ್ಗಡೆ ಹೋಗೋಣ ಈಗ. ಸೊ ರೆಂಟೆಡ್ ಹೌಸ್, ಒಂದು 2 BHK, ಒಂದು ಸಿಂಗಲ್ BHK ಇದೆ ಸರ್. ಇಲ್ಲಿ ಎಷ್ಟು ಸ್ಪೇಸ್ ಬಿಟ್ಟಿದೆ ಸರ್? ಇದು 3 ಫೀಟ್ ಬರುತ್ತೆ ಸರ್. ಓಕೆ, ಮೆಟ್ಟಿಲು 3 ಫೀಟ್ ಬರುತ್ತೆ. ಹೌದು ಸರ್. ಓಕೆ, ಕಂಪ್ಲೀಟ್ ಆಗಿ ಸೇಫ್ಟಿ ಪರ್ಪಸ್ ಏನೇನ್ ಮಾಡಬೇಕು ಎಲ್ಲವನ್ನ ಯೂಸ್ ಮಾಡಿದ್ರೆ ಸರ್. ಓವರ್ ಆಲ್ ಇದಕ್ಕೆ ಎಷ್ಟು ಪಿಲ್ಲರ್ ಅನ್ನು ಹಾಕಿರಬಹುದು ಸರ್? ಸರ್ ಇದಕ್ಕೆ ನಾವು 15 ಪಿಲ್ಲರ್ ಹಾಕಿದೀವಿ ಸರ್. 15 + 1 16 ಪಿಲ್ಲರ್ ಹಾಕಿದೀವಿ. 16 ಪಿಲ್ಲರ್. ಇದು ಸಿಂಗಲ್ BHK. ಹೌದು ಸರ್. ರೆಂಟೆಡ್ ಹೌಸ್. ಹೌದು ಸರ್. ಹೋಗ್ಬೋದಲ್ಲ? ಹೌದು ಸರ್. ಹೌದು ನೋಡಿ, ಇಷ್ಟು ಜಾಗ ಇದೆ. ಹೌದು ಸರ್. 1 BHK ಸ್ಪೇಸ್ ಕೊಟ್ಟಿದ್ದೀರಾ. ಅಂದ್ರೆ ಕೆಲವು ಕಡೆ ನಮ್ಗೆ ಏನಾಗುತ್ತೆ ಅಂದ್ರೆ ಸರಿಯಾದ ಸ್ಪೇಸ್ ಸಿಗಲ್ಲ ಸರ್. ರೆಂಟಿಗೆ ಕೂಡ ಸರಿಯಾದ ಸ್ಪೇಸ್ ಇರಲ್ಲ. ಇದು ಟಿವಿ ಯೂನಿಟ್. ಸೊ ಇಲ್ಲಿ ಬನ್ನಿ, ಇದು ಅಡುಗೆ ಮನೆ. ಓಕೆ, ಇಲ್ಲೊಂದು ಬಾತ್ರೂಮ್ ಇದೆ ನೋಡಿ. ಸೊ ಇಲ್ಲಿ ಮೇಲ್ಗಡೆ 2 ಮನೆ ಮಾಡಿದಿರಾ, ಒಂದು ಸಿಂಗಲ್ BHK, ಒಂದು ಡಬಲ್ BHK. ಇದ್ರಲ್ಲಿ ಆಲ್ರೆಡಿ ವಾಸ ಇದ್ದಾರೆ. ಹೌದು ಸರ್. ಸೊ ಇದು ಕಿಚನ್. ಆ ಕಡೆ ಅದ್ರ ಜೊತೆಗೆ ಒಂದು ಯುಟಿಲಿಟಿ ಅಟ್ಯಾಚ್ ಕೊಟ್ಟಿದ್ದೀವಿ. ಓಕೆ ಓಕೆ. ಇದು ಒಂದು ರೂಮ್ ಸರ್. ಓಕೆ, ತುಂಬಾ ಸ್ಪೇಸ್ ಇದೆ ಅಲ್ಲ? ಹೌದು ಸರ್. ಹೌದು ಸರ್. ಇದು 1 BHK. ಓಕೆ. ಇದು ರೋಡ್ ಸೈಡ್ಗೆ 2 BHK ಕೊಟ್ಟಿದ್ದೀವಿ. 2 BHK. ಓಕೆ. ಈ ರೂಮ್, ಈ ಮನೆ ಒಳಗಡೆ ನಿಮ್ಗೆ 2 ಬೆಡ್ರೂಮ್ಗೆ ಅಟ್ಯಾಚ್ ಟಾಯ್ಲೆಟ್ಸ್ ಕೊಟ್ಟಿದ್ದೀವಿ. ಓಕೆ. ಸೊ ಒಂದು ಲಿವಿಂಗ್ ಏರಿಯಾ ಇದೆ, ಒಂದು ಕಿಚನ್ ಇದೆ, ಒಂದು ಯುಟಿಲಿಟಿ ಇದೆ. ಇಲ್ಲಿ ಹಾಕಿರುವಂತ ಡೋರ್ ಯಾವ್ದಿರುತ್ತೆ ಸರ್? ಇದು 1 ಡೋರ್ ಸರ್. ಓಕೆ. ಸೊ ಎಲ್ಲ ರೆಂಟೆಡ್ ಹೌಸ್ಗೆ ನಿಮ್ಗೆ 1 ಡೋರ್ ವಿತ್ 1 ಶಟರ್ ಕೊಟ್ಟಿದ್ದೀವಿ. ಓಕೆ ಸರ್. ಈಗ ನಿಮ್ಮ ಒಂದು ಸಂಸ್ಥೆಯ ಬಗ್ಗೆ ನಾನು ಆಗ್ಲೇ ಹೇಳಿದೆ, ಸುಮಾರು ವರ್ಷಗಳಿಂದ ಕೆಲಸಗಳು ಮಾಡ್ತಾ ಇದ್ದಾರೆ. ಹೌದು ಸರ್. ಇಲ್ಲಿಗ ಒಂದು ನಾನು ಬೇರೆ ಬೇರೆ ಕನ್ಸ್ಟ್ರಕ್ಷನ್ ಭೇಟಿಯಾದಾಗ ಒಂದು ಪ್ಯಾಕೇಜ್ ಅಂತ ಇರುತ್ತೆ. ಹೌದು ಸರ್. ಸೊ ನಿಮ್ದು ಯಾವ ರೀತಿ ಇದೆ ಸರ್? ನಮ್ಮಲ್ಲೂ ಪ್ಯಾಕೇಜಸ್ ಇದೆ ಸರ್. ಪ್ಯಾಕೇಜಸ್ ಬಂದ್ಬಿಟ್ಟು ನಿಮಗೆ ಬೇಸಿಕ್, ಮೀಡಿಯಂ, ಪ್ರೀಮಿಯಂ ಅಂತ ಇದೆ. 3 ಪ್ಯಾಕೇಜ್ ಇಟ್ಟಿದ್ದೀವಿ. ಆ 3 ಪ್ಯಾಕೇಜ್ ಜೊತೆಗೆ ಅವರಿಗೆ ಪರ್ಟಿಕ್ಯುಲರ್ ಆಗಿ ಮಾಡಿಫೈ ಮಾಡ್ಬೇಕಾಗುತ್ತೆ. ಒಂದು ಕಸ್ಟಮರ್ಗೆ ಒಂದೊಂದು ರಿಕ್ವೈರ್ಮೆಂಟ್ ಇರುತ್ತೆ. ಈಗ ನನ್ನ ಪ್ಯಾಕೇಜ್ ಅಲ್ಲಿ ಅವ್ರಿಗೊಂದು ಅವ್ರ ಇದಕ್ಕೆ ಬಂದಿಲ್ಲ, ಅವ್ರ ರಿಕ್ವೈರ್ಮೆಂಟ್ಸ್ ಗೆ ಬಂದಿಲ್ಲ. ಸೊ ಅವಾಗ ಏನ್ ಮಾಡ್ತೀವಿ ಅಂದ್ರೆ ಅವ್ರಿಗೆ ಏನ್ ರಿಕ್ವೈರ್ಮೆಂಟ್ ಇದೆ ತಗೊಂಡು ಅದ್ರ ಪ್ರಕಾರ ಮಾಡಿಫೈ ಮಾಡಿ ಅದಕ್ಕೆ ಅಂತ ಒಂದು ಪ್ಯಾಕೇಜ್ ರೆಡಿ ಮಾಡಿ ಅವ್ರಿಗೆ ನಾವು ಎಸ್ಟಿಮೇಟ್ ಕೊಡ್ತೀವಿ ಸರ್. ಎಸ್ಟಿಮೇಷನ್. ಓಕೆ. ನಿಮ್ ಹಿಂದೆ ಏನಿರೋದು ಸರ್? ಇದು ಬೆಡ್ರೂಮ್ ಸರ್. ಓಕೆ. ಇದು ಒಂದು ಬೆಡ್ರೂಮ್ 1 ಇದು. ಸೊ ಇದು ಬೆಡ್ರೂಮ್ ಇದೆ, ಗೊತ್ತೇ ಆಗಲ್ಲ ಸರ್ ಇದು. ಹೌದು ಸರ್. ಇದು ಬೆಡ್ರೂಮ್ ನೋಡಿ ಹೆಂಗಿದೆ ಇದು. ನಾನು ಇದೇನೋ ಸುಮ್ಮನೆ ಒಂದು ರೂಮ್ ಅಂತ ಅನ್ಕೊಂಡೆ. ಇಲ್ಲ ಸರ್, ಬೆಡ್ರೂಮ್ ಸರ್. ಇದು ಅಟ್ಯಾಚ್ ಟಾಯ್ಲೆಟ್ ಇದೆ, ನೀವು ನೋಡಬಹುದು. ವಿತ್ ಇದು ಕೂಡ ಇದೆ, ನಿಮಗೆ ಸ್ಟಡಿ ಟೇಬಲ್ ಕೂಡ ಕೊಟ್ಟಿದ್ದೀವಿ. ಓಕೆ ಸರ್. ಇಷ್ಟೆಲ್ಲ ಮಾಡೋದಕ್ಕೆ ಒಂದು 75 lakh ಅಲ್ಲಿ ಸಾಧ್ಯ ಆಗುತ್ತೆ ಸರ್? ಡೆಫಿನೆಟ್ ಕ್ವಶನ್ ಗಳನ್ನ ಕೇಳಬಹುದು. ಹೌದು ಸರ್. 75 lakh ಅಲ್ಲಿ ಮಾಡೋಕೆ ಸಾಧ್ಯ ಇದೆಯಾ ಅಂತ ಹೇಳಿ. ಸರ್ ಡೆಫಿನೆಟ್ಲಿ 75 lakhs ಅಲ್ಲಿ ಆಗುತ್ತೆ ಸರ್. ಓಕೆ. ಸೊ ಅದನ್ನ ಕ್ಲೈಂಟ್ ಜೊತೆ ಅವ್ರ ಕೈಯಲ್ಲೇ ಇರುತ್ತೆ ಸರ್. ಈಗ ನಾವು ಏನ್ ಕೊಟ್ಟಿರ್ತೀವಿ ಆ ಬಜೆಟ್ ಅಲ್ಲಿ ಅವ್ರು ಮಾಡಿದ್ರೆ ಹೋಗ್ಬೇಕು ಸರ್. ಆ ಬಜೆಟ್ ಅಲ್ಲಿ ಮಾಡಿದಾಗ ಈ ತರ ಮನೆ ಡೆಫಿನೆಟ್ ಆಗಿ ಸಿಗುತ್ತೆ. ಸೊ ಏನಂದ್ರೆ ಸರ್, ಒಂದು ಮನೆ ಅಂದ್ಮೇಲೆ ಒಂದು ಕನಸಿನ ಮನೆ ಎಲ್ಲರಿಗೂ. ಆ ಮನೆನ ಏನಂತಂದ್ರೆ ಎಲ್ಲಿಗೂ ನಿಲ್ಲಲ್ಲ, ಅದು ಆಸೆ ಅನ್ನೋದು. ಆ ಆಸೆ ಅನ್ನೋದು ನಿಮಗೆ ಡಬಲ್ ದ ಬಜೆಟ್ ಮಾಡುತ್ತೆ, ನೀವು ಅಲ್ಲಿಗೇನು ಮಾಡ್ಕೋಬಹುದು ಸರ್. ಹೌದು ಕರೆಕ್ಟ್ ಸರ್. ಎಸ್. ಇಲ್ಲಿ ಒಂದು ರೂಮ್ ಇದೆ ಅಲ್ಲ? ಹೌದು ಸರ್, ಅಲ್ಲಿ ಒಂದು ರೂಮ್ ಇದೆ. ಇದು ಬಂದು ದೇವ್ರ ಮನೆ ಸರ್. ಇದು ಟಿವಿ ಯೂನಿಟ್ ಜೊತೆಗೇನೆ ಅಟ್ಯಾಚ್ ಆಗಿ ನಿಮ್ಗೆ ಒಂದು ದೇವ್ರ ಮನೆ ಮಾಡ್ಕೊಟ್ಟಿದ್ದಾರೆ. ಸೊ ಈ ಐಡಿಯಾಸ್ ಗಳೆಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಅಂದ್ರೆ ದೇವ್ರನ್ನ ಇಲ್ಲಿಟ್ರೆ ಕರೆಕ್ಟ್ ಆಗಿರುತ್ತೆ, ಮತ್ತೆ ಅದಕ್ಕೊಂದು ಸ್ಪೇಸ್ ಇಲ್ಲಿ ಎಲ್ಲೂ ಇರೋದಿಲ್ಲ. ಹೌದು ಸರ್. ಹೌದು, ಕರೆಕ್ಟ್ ಆಗಿದೆ. ಇದನ್ನ ಬೇಕಾದ್ರೆ ಬೇರೆ ಕಡೆನೂ ಇಟ್ಕೋಬಹುದು ಸರ್? ಸರ್ ಎಲ್ಲಿ ಬೇರೆ ಇಲ್ಲ ಸರ್, ಅದು ವಾಸ್ತು ಪ್ರಕಾರವಾಗಿ ಪರ್ಫೆಕ್ಟ್ ಆಗಿ ಅಲ್ಲಿ ಬಂದಿದೆ. ಇಲ್ಲಿ ಬಂದಿದೆ. ಸಪೋಸ್ ಅವರಿಗೆಲ್ಲಾದ್ರೂ ಬೇಕಂದ್ರೆ ಸ್ವಲ್ಪ ಆಚೆ ಈಚೆ ಮಾಡ್ಬೋದು ಸರ್. ಎಸ್. ಅಡುಗೆ ಮನೆ ತೋರಿಸೋಣ ಸರ್. ಈ ಅಡುಗೆ ಮನೆ ಬಂದ್ಬಿಟ್ಟು ನಿಮ್ಗೆ
7x10 ಇದೆ ಸರ್. ಓಕೆ 7x10 ಇದೆ. ಹೌದು ಸರ್. ಆರಾಮಾಗಿ ಸ್ಪೇಷಿಯಸ್ ಆಗಿ ಸಾಕಾಗುತ್ತೆ. ಹೌದು ಸರ್. ವಿತ್ ಯುಟಿಲಿಟಿ ಇದೆ ಸರ್, ಒಂದು ಅಟ್ಯಾಚ್ ಯುಟಿಲಿಟಿ ಕೂಡ ಕೊಟ್ಟಿದ್ದೀವಿ ಅದ್ರ ಜೊತೆಗೆ. ಓಕೆ ಸರ್, ಇದು ಒಂದು ರೂಮ್, ಇನ್ನೊಂದು ರೂಮ್. ಹೌದು ಸರ್, ಇದು ಇನ್ನೊಂದು ಮಾಸ್ಟರ್ ಬೆಡ್ರೂಮ್. ಇದಕ್ಕೂ ಅಟ್ಯಾಚ್ ಟಾಯ್ಲೆಟ್ ಕೊಟ್ಟಿದ್ದೀವಿ. ವಿತ್ ಅಟ್ಯಾಚ್ ಟಾಯ್ಲೆಟ್ ವಿತ್ ಇಂಟೀರಿಯರ್ಸ್ ಕೊಟ್ಟಿದ್ದೀವಿ. ಸರ್ ಇಲ್ಲಿ ಲೈಟ್ ಅವಶ್ಯಕತೆನೇ ಇಲ್ಲ ಸರ್ ಈ ಫ್ಲೋರ್ಗೆ. ಹೌದು ಸರ್. ಎಲ್ಲ ಕಡೆನೂ ಕಿಟಕಿಗಳು ತುಂಬಾ ಇದೆ. ಇಲ್ಲೊಂದು ಕಿಟಕಿ ಇದೆ, ಬಾಗಿಲ ಹತ್ರ ಇದೆ, ಎದುರುಗಡೆ ಒಂದಿದೆ, ಆ ಕಡೆ ಇದೆ, ಎಲ್ಲಾ ಕಡೆನೂ ಸ್ಪೇಷಿಯಸ್ ಆಗಿ ಕಿಟಕಿಗಳನ್ನ ಇಟ್ಟಿದ್ದೀರಾ. ಹೌದು ಸರ್. ಸೊ ಎಲ್ಲೂ ಕೂಡ ಒಂದು ಚೂರು ಜಾಗನ ಹಾಳು ಮಾಡಿರುವಂತ ಉದಾಹರಣೆ ಇಲ್ಲ ಇಲ್ಲಿ. ಹೌದು ಸರ್. ಸರ್ ಇದಕ್ಕಿಂತ ಮೇಲೆ ಏನಿದೆ ಈಗ? ಸರ್ ಮೇಲೆ ಇನ್ನೊಂದು ರೂಮ್, ಒಂದು ಅಟ್ಯಾಚ್ ಟಾಯ್ಲೆಟ್ ಕೊಟ್ಟಿದ್ದೀವಿ ಸರ್. ಅದು ಏನಕ್ಕೋಸ್ಕರ ಕೊಡ್ತೀವಿ ಅಂದ್ರೆ ಆ ಮೂಲೆಯಲ್ಲಿ ನಾವು ಡೆಫಿನೆಟ್ ಆಗಿ ಒಂದು ರೂಮ್ ಮಾಡ್ಲೇಬೇಕಾಗುತ್ತೆ. ಯಾಕಂದ್ರೆ ಟ್ಯಾಂಕ್ ಪರ್ಪಸ್ ಆಗ್ಬೋದು. ಹೌದು. ಸೊ ಅವಕ್ಕೆಲ್ಲ ಯುಟಿಲೈಸ್ ಆಗುತ್ತೆ. ಪ್ಲಸ್ ಅವರಿಗೆ ಟೆರೆಸ್ ಯುಟಿಲೈಸ್ ಮಾಡ್ಬೋದು ಸರ್, ಆ ರೂಮ್ ಇರೋರಿಗೆ. ಸೊ ಟೆರೆಸ್ ಫುಲ್ ನಿಮ್ಗೆ ಯುಟಿಲೈಸೇಷನ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅವ್ರೊಂದು ರೂಮ್ ಬೇಕು ಅಂತ ಮೇಲೆ ಹೋಗ್ಬರೋಣ. ಹೋಗ್ಬೋದು ಸರ್. ಇದು ಬಂದ್ಬಿಟ್ಟು ಬಾಲ್ಕನಿ ಟೈಲ್ ಸರ್. ಇದು ಬಂದ್ಬಿಟ್ಟು 16x16 ಇದು ಜಾರೋದಿಲ್ಲ ಅನ್ಸುತ್ತೆ. ಆಂಟಿ ಸ್ಕಿಡ್ ಸರ್, ಆಂಟಿ ಸ್ಕಿಡ್. ಓಕೆ. ಸೊ ಇದು ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಗೆ ವೆಟ್ ಏರಿಯಾ ಡ್ರೈ ಏರಿಯಾ ಅಂತೀವಲ್ಲ, ಸೊ ಇದು ವೆಟ್ ಏರಿಯಾ ಲೆಕ್ಕದಲ್ಲಿ ಬರುತ್ತೆ. ಯಾಕಂದ್ರೆ ಮಳೆ ಬಂದಾಗ ನಿಮ್ಗೆ ಇಲ್ಲಿ ನೀರು ಬೀಳುತ್ತೆ. ನೀರು ಬಿದ್ದಾಗ ಇದೇನಾದ್ರೂ ನಾವು ಆಂಟಿ ಸ್ಕಿಡ್ ಟೈಲ್ ಹಾಕಿಲ್ಲ ಅಂದ್ರೆ ಸೊ ಬೀಳೋ ಅವಶ್ಯಕತೆ ಜಾಸ್ತಿ ಇರುತ್ತೆ. ಕರೆಕ್ಟ್. ಇಲ್ಲೂ ಕೂಡ ಜಾರಬಾರದು ಅಂತ ಹೇಳಿ. ಹೌದು ಸರ್, ಇಲ್ಲಿ ಗ್ರಿಪ್ ಲೈನ್ಸ್ ಅಂತ ಕೊಟ್ಟಿದ್ದೀವಿ ಸರ್ ಗ್ರಾನೈಟ್ ಅಲ್ಲಿ. ಇನ್ನೂ ಒಂದು ಏನಂದ್ರೆ ಈ ಗ್ರಾನೈಟ್ ಅಲ್ಲಿ ನಿಮ್ಗೆ ನಾವು ಪಾಲಿಶ್ ಗ್ರಾನೈಟ್ ಏನಕ್ಕೆ ಹೋಗಿದೀವಿ ಅಂದ್ರೆ ನಿಮ್ಗೆ ಲಪೋತ್ರ ಹೋಗೋದ್ರಿಂದ ಮೇಂಟೆನೆನ್ಸ್ ಜಾಸ್ತಿ ಇದೆ ಸರ್. ಈಗ ಲಪೋತ್ರ ಸ್ಟೆಪ್ಸ್ ನೀವು ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಡಸ್ಟ್ ಆಗ್ಬೋದು, ಏನಾದ್ರು ಆಗ್ಬೋದು. ಎಕ್ಸ್ಟರ್ನಲ್ ಸ್ಟೇರ್ಕೇಸ್ ಅಲ್ಲಿ ನಿಮ್ಗೆ ಡಸ್ಟ್ ತುಂಬಾ ಕೂತ್ಕೊಂಡು ಅದು ತುಂಬಾ ಮೇಂಟೆನೆನ್ಸ್ ಇಶ್ಯೂ ಬರುತ್ತೆ. ಓಕೆ ಓಕೆ ಸರ್, ಇಲ್ಲಿ ಹಂಚ್ ಹಾಕಿದ್ದ ಇದು ಯಾಕೆ ಹೀಟ್ ಆಗುತ್ತೆ ಅಂತ ಹೇಗೆ ಸರ್? ಇದು ಔಟ್ ಆಫ್ ದ ಸ್ಕೋಪ್ ಸರ್. ಇದು ಔಟ್ ಆಫ್ ದ ಸ್ಕೋಪ್ ಇದ್ರೋದ್ರಿಂದ ನಾನು ಇದು ಅಡಿಷನಲ್ ಆಗಿ ಮಾಡಿಸ್ಕೊಟ್ಟೆ ಸರ್ ಇದನ್ನ. ಹೌದು ಸರ್, ಇದೊಂಥರ ಚೆನ್ನಾಗೈತಿ ಇದು. ಹೌದು ಸರ್, ಇದನ್ನ ಯಾಕಂದ್ರೆ ಹಂಚಿದೆ ಅಡಿಗಡೆ ಮೇಲ್ಗಡೆ. ಹಾ ಸರ್, ಇನ್ನೊಂದೇನಂದ್ರೆ ಇವಾಗ ನಾವು ವರ್ಕ್ ಮಾಡೋದು ಸ್ಲ್ಯಾಬ್ ಏರಿಯಾ ಮೇಲೆ ಕಾಸ್ಟಿಂಗ್ ನಾವು ಚಾರ್ಜ್ ಮಾಡ್ತೀವಿ. ಈಗ ಅವ್ರಿಗೆ ಕಾಸ್ಟಿಂಗ್ ಇಲ್ದಿರೋದ್ರಿಂದ ಇದನ್ನ ನಾವು ಕಾಸ್ಟಿಂಗ್ ಉಳಿಸ್ಕೊಳ್ಳೋಕೋಸ್ಕರ ಇಲ್ಲೇ ಅವ್ರಿಗೆ ಸಮಥಿಂಗ್ ಲೈಕ್ ನಾನು 70,000-80,000 ರೂಪೀಸ್ ಉಳಿಸ್ಕೊಟ್ಟಿದ್ದೀನಿ ಸರ್ ಇಲ್ಲಿಯೇ. ನೋಡಿ ಎಷ್ಟೊಂದು ಉಳಿತಾಯ ಆಯ್ತು. ಸೊ ಇಲ್ಲೊಂದು ಸಿಂಗಲ್ BHK ಇದೆ. ಬಹುಶಃ ಯಾರಾದ್ರೂ ಗೆಸ್ಟ್ ಬಂದ್ರೆ ಪಾರ್ಟಿ ಮಾಡೋದಿದ್ರೆ ಅಥವಾ ಯಾರಾದ್ರೂ ಬ್ಯಾಚುಲರ್ಸ್ ಕೊಡೋದಾದ್ರೂ ಮಾಡ್ಬೋದು ಸರ್. ಇದು ಹೆಲ್ಪ್ಫುಲ್ ಆಗುತ್ತೆ. ನೋಡಿ ಒಂದು ಸಿಂಗಲ್ ರೂಮ್ ಇದೆ. ಹೌದು ಸರ್, ಇನ್ನ ಕ್ಲೀನಿಂಗ್ ಆಗ್ಬೇಕಿತ್ತು. ವರ್ಕ್ ನಡೀತಾ ಇರೋದ್ರಿಂದ ಮೇಂಟೆನೆನ್ಸ್ ಅಲ್ಲಿ ಇದೆ. ಅದು ಒಂದು ಬೇ ವಿಂಡೋ ಕೂಡ ಕೊಟ್ಟಿದ್ದೀವಿ ನೋಡಿ ಸರ್. ಅದೊಂದು ಬೇ ವಿಂಡೋ ಕೊಟ್ಟಿದ್ದೀವಿ, ಕೂತ್ಕೊಂಡ್ಬೇಕಾದ್ರೆ ಒಂದು ಬೇ ವಿಂಡೋ ಕೂಡ ಮಾಡಿದೀವಿ. ಎಷ್ಟು ಚೆನ್ನಾಗಿದೆ ಸರ್ ಅದು. ಆಕ್ಚುಲಿ ಚೆನ್ನಾಗಾಗುತ್ತೆ ಸರ್. ಎಕ್ಸ್ಟ್ರಾ ಚೇರ್ ಬೇಕು, ಸೋಫಾ ಹಾಕ್ಬೇಕು, ಆತರ ಏನು ಇರೋದಿಲ್ಲ. ತುಂಬಾ ಚೆನ್ನಾಗಿದೆ ಸರ್. ಓವರ್ ಆಲ್ ಇಷ್ಟೆಲ್ಲ ಮಾಡಿದಿರಲ್ಲ, ಎಷ್ಟು ಸಮಯ ತಗೊಂಡ್ರಿ ಸರ್? ಎಷ್ಟು ಟೈಮ್ ಹಿಡಿಯಿತು ಸರ್? ನನಗೆ 1 ಮಂತ್ ಸರ್, ಇಲ್ಲ 1 ಇಯರ್ ಹಿಡಿತು ಸರ್. 1 ಇಯರ್ ಹಿಡಿತು. ಈಗ ನಾರ್ಮಲಿ ಪ್ಯಾಕೇಜ್ ಗಳು ಇದ್ರೆ ನೀವು ಎಷ್ಟು ಟೈಮ್ ಅಲ್ಲಿ ಮುಗಿಸ್ ಸರ್? ಡಿಪೆಂಡ್ಸ್ ಅಪಾನ್ ಫ್ಲೋರ್ಸ್, ಡಿಪೆಂಡ್ ಅಪಾನ್ ಸ್ಲ್ಯಾಬ್ ಏರಿಯಾ ಹೋಗುತ್ತೆ ಸರ್ ಅದು. ಸೊ ಇವಾಗ ನಿಮ್ ಸೈಟ್ 40-60 ಇತ್ತು, ಅದಕ್ಕೆ ಅಂತ ಒಂದ್ ಸ್ವಲ್ಪ 2-3 ತಿಂಗಳು ಜಾಸ್ತಿ ಬೇಕಾಗುತ್ತೆ. ಸೊ ನಿಮ್ ಸೈಟ್ ಚಿಕ್ಕದಿತ್ತು, ಸೊ ಅದಕ್ಕೆ ಒಂದು 2 ಮಂತ್ಸ್ ಕಮ್ಮಿ ಮಾಡ್ಕೊಡ್ಬೋದು. ಸೊ ಈ ತರ ವೇರಿ ಆಗುತ್ತೆ. ಸೊ ಡ್ಯೂರೇಷನ್ ಆಫ್ ದ ಪ್ರಾಜೆಕ್ಟ್ ವೇರಿ ಆಗುತ್ತೆ. ಸೊ ಆ ತರ ನಾವು ಕಂಪ್ಲೀಟ್ ಮಾಡ್ಕೊಡ್ತೀವಿ ಸರ್. ಓಕೆ, ಖಂಡಿತ ಸರ್. ಅದ್ರ ಜೊತೆಗೆ ನಾವು ಇಂಟೀರಿಯರ್ ಏನಾದ್ರು ನಮ್ಗೆ ಕೊಟ್ಟರು ಕೂಡ ಮಾಡಿಸ್ಕೊಡ್ತೀವಿ. ಇಲ್ಲ ಅಂದ್ರೂ ಅವ್ರು ಬೇರೆ ಯಾರಿಗಾದ್ರು ಕೊಟ್ಟು ನಾವು ಮಾಡಿಸ್ತೀವಿ ಅಂದ್ರೂ ಕೂಡ ನಮ್ಗೆ ಏನು ತೊಂದರೆ ಇಲ್ಲ ಸರ್. ಅವ್ರು ಮಾಡ್ಕೊಳ್ಬಹುದು. ಬೇಕಾದ್ರೆ ಅದಕ್ಕೆ ನಾವು ಏನ್ ಸಪೋರ್ಟ್ ಮಾಡ್ಬೇಕು ಅದೆಲ್ಲ ನಾವು ಮಾಡ್ಕೊಡ್ತೀವಿ. ಖಂಡಿತ ಆ ತರದ್ ಏನೇ ಸಪೋರ್ಟ್ ಬೇಕಿದ್ರು, ಇಂಟೀರಿಯರ್ಸ್ ಏನೇ ಸಪೋರ್ಟ್ ಬೇಕಿದ್ರು ಕೂಡ ನಾವು ಮಾಡಿಸ್ಕೊಡ್ತೀವಿ. ಓಕೆ, ಸೂಪರ್. ನಿಮ್ಮ ಪ್ಯಾಕೇಜ್ ಗಳ ಬಗ್ಗೆ ಹೇಳಿದ್ರಿ. ಆಮೇಲೆ ಕೆಲವೊಬ್ರಿಗೆ ಇರುತ್ತೆ ಅಮೌಂಟ್ ಅನ್ನ ನಾವು ಹೆಂಗ್ ಕೊಡ್ಬೇಕು ಅನ್ನೋದು ಇರುತ್ತೆ. ಆಮೇಲೆ ನಿಮ್ಮ ಆಫೀಸ್ ಎಲ್ಲಿ ಬರುತ್ತೆ ಅನ್ನುವಂತ ಒಂದು ಮಾಹಿತಿ ಕೂಡ ಬೇಕಾಗುತ್ತೆ. ನಮ್ಮ ಆಫೀಸ್ ಬಂದ್ಬಿಟ್ಟು ನಿಮ್ಗೆ ಕಸ್ತೂರಿ ನಗರ ಔಟರ್ ರಿಂಗ್ ರೋಡ್ ಅಲ್ಲಿ ಇದೆ ಸರ್. ಓಕೆ. ಸೊ ಆ ಅಡ್ರೆಸ್ ಬೇಕಾದ್ರೆ ನಿಮ್ಗೆ ನಾನು ಅದನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಲೊಕೇಶನ್ ಕೂಡ ಕಳಿಸಿ. ಅಲ್ಲಿಗೂ ಯಾರಾದ್ರೂ ಬಂದು ಮಾತಾಡೋದಿದ್ರು ಕೂಡ ನಿಮ್ಮನ್ನ ಭೇಟಿ ಆಗ್ಬಹುದು ಸರ್. ಈಗ ಪ್ಯಾಕೇಜ್ ಅಲ್ಲಿ ಈಗ ಒಂದು ಸರ್ಟನ್ ಒಂದು 50 ಲಕ್ಷ ಆಯ್ತು ಅಂತಿದ್ರೆ ಅಮೌಂಟ್ ಹೆಂಗ್ ಕೊಡ್ಬೇಕು ನಿಮ್ಗೆ ಸರ್? 50 ಲಕ್ಷನ ನಾವ್ ಏನ್ ಮಾಡ್ತೀವಿ, 12 to 15 ಸ್ಟೇಜಸ್ ಅಲ್ಲಿ ಡಿವೈಡ್ ಮಾಡ್ತೀವಿ ಸರ್. 50 lakhs ಒಂದು ಬಜೆಟ್ ಬಂತು ಒಂದು ಪ್ರಾಜೆಕ್ಟ್ ಅಂದ್ಮೇಲೆ ಅಡ್ವಾನ್ಸ್ ಗೆ ಒಂದು 10 to 12%, ಆ ತರ ಪ್ಲಿಂತ್ ಗೆ ಒಂದು 10%, ಆ ತರ ಒಂದು ಸ್ಟೇಜ್ ಬೈ ಸ್ಟೇಜ್ ಗೆ ನಾವು ತಗೊಂಡ್ ಬರ್ತೀವಿ ಸರ್ ಅಡ್ವಾನ್ಸ್ ನ. ಸೊ ಅದು ವಿತ್ ವೈಟ್ ಅಂಡ್ ವೈಟ್ ಅಲ್ಲೇ ಇರುತ್ತೆ ಸರ್. ವೈಟ್ ಅಂಡ್ ವೈಟ್ ಅಂದ್ರೆ ಯಾವ ತರ ಅಂದ್ರೆ ನಿಮ್ಗೆ ಅಲ್ಲಿಗೆ ರಿಸಿಪ್ಟ್ ಕೊಟ್ಟು ಅಲ್ಲಿಗೆ ಕ್ಲಿಯರ್ ಮಾಡ್ತೀವಿ ಸರ್. ಓಕೆ, ಸೂಪರ್ ಸರ್. ಅಕೌಂಟೆನ್ಸಿಯಲ್ಲಿ ಕೂಡ ತುಂಬಾ ಇಂಪಾರ್ಟೆಂಟ್ ಸರ್. ಈ ಅನೇ ಆಗ್ಲಿ ಕೊನೆಗೆ ಬರೋದು ಮನಿಯಲ್ಲಿ. ಸೊ ಆ ಮನಿ ಅನ್ನೋದು ತುಂಬಾ ಕರೆಕ್ಟ್ ಆಗಿ ನಾವು ಹ್ಯಾಂಡಲ್ ಮಾಡ್ಬೇಕಾಗುತ್ತೆ ಸರ್. ರಿಲೇಶನ್ಶಿಪ್ ಉಳಿಯೋದಕ್ಕೋಸ್ಕರ ತುಂಬಾ ಇಂಪಾರ್ಟೆಂಟ್ ಮನಿ. ನಾನು ಹೇಳಿದೆ ಪ್ರಾರಂಭದಲ್ಲಿ, ಒಂದು ಕನಸಿನ ಮನೆಯನ್ನ ಕಟ್ಟಬೇಕು ಅಂತ ಹೇಳಿದ್ರೆ ಸುಮಾರು ಕನಸುಗಳು ಇರುತ್ತೆ. ಸೊ ಅದರಲ್ಲಿ ಒಂದಿಷ್ಟು ಪ್ಲಾನಿಂಗ್ ಗಳಾದ್ರೆ ದುಡ್ಡನ್ನ ಕೂಡಿಡೋದು ಕೂಡ ಒಂದು ಇನ್ನೊಂದಾಗಿರುತ್ತೆ. ಆಮೇಲೆ ಮನೆ ಅಂತ ಹೇಳಿದ್ರೆ ಅದು 1 ಟೈಮ್ ಮಾಡೋದಲ್ವಾ, ಅದನ್ನ ನೀಟಾಗಿ ಮಾಡ್ಬೇಕು. ನಮ್ಗೆ ಒಳ್ಳೆಯ ಮನೆ ಕಟ್ಟುವವರು ಸಿಕ್ಕಿದಾಗ ಮಾತ್ರ ನಮ್ಮ ಕನಸಿನ ಮನೆ ನಿರ್ಮಾಣ ಆಗೋಕೆ ಸಾಧ್ಯ ಸರ್. ಆ ಕೆಲಸವನ್ನ ನೀವು ಬೆಂಗಳೂರಲ್ಲಿ ಮಾಡ್ತಾ ಇದ್ದೀರಾ. ಬೆಂಗಳೂರು ಬಿಟ್ಟು ಬೇರೆ ಕಡೆನೂ ಎಲ್ಲ ಕಡೆ ಮಾಡ್ತಾರೆ. ಬೇರೆ ಕಡೆ ಕೂಡ ಬೆಂಗಳೂರಲ್ಲಿ ಮಾಡ್ಕೊಡ್ತೀವಿ. ಬೆಂಗಳೂರಲ್ಲಿ ಲೈಕ್ ದೇವನಹಳ್ಳಿ ಆಗ್ಬೋದು, ದೊಡ್ಡಬಳ್ಳಾಪುರ ಆಗ್ಬೋದು, ಹೊಸಕೋಟೆ ಆಗ್ಬೋದು, ಮೈಸೂರು ಕೂಡ ಮಾಡ್ಕೊಡ್ತೀವಿ. ಮೈಸೂರು ಕೂಡ ಮಾಡ್ಕೊಡ್ತೀವಿ. ಯಾರೇ ಎಲ್ಲಿಯವರೇ ನಿಮ್ಗೆ ಒಂದು ಮನೆ ಕಟ್ಟಬೇಕು ಅಂತಿದ್ರೆ ಸರ್ ಅನ್ನ ಕಾಂಟ್ಯಾಕ್ಟ್ ಮಾಡಿ. ಇವರ ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಇರುತ್ತೆ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ
ಭಾಗಿಯಾಗಿ ಈ ಮನೆಯ ಸಂಪೂರ್ಣ ಒಂದು ಮಾಹಿತಿಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ರಿ. ಸೊ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ನಿಮಗೆ ತುಂಬ ಧನ್ಯವಾದ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಸೊ ಸುಮಾರು ಜನರಿಗೆ ಇಷ್ಟ ಆಗಿರುತ್ತೆ ಈ ಮನೆ ಅಂತ ಅನ್ಕೊಂತೀನಿ. ಯಾಕಂದರೆ 75 ಲ್ಯಾಕಲ್ಲಿ ಈ ಮನೆಯನ್ನು ಇವರು ಓನರ್ಗೆ ಕಟ್ಟಿ ಕೊಟ್ಟಿದ್ದಾರೆ. ಸುಮಾರು ಜನ ಬೇರೆಯವರಾಗಿದ್ದರೆ ಅದು ಇನ್ನೂ ಜಾಸ್ತಿ ಚಾರ್ಜಸನ್ನು ಮಾಡ್ಬೋದಿತ್ತೇನೋ ಗೊತ್ತಿಲ್ಲ. ಆದರೆ ಒಬ್ಬರು ಒಳ್ಳೆಯ ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟಲ್ಲಿರೋರು ನಮಗೆ ಸಿಕ್ಕಿದಾಗ ಇಂತಹ ಮನೆಗಳೆಲ್ಲ ಆಗೋಕ್ಕೆ ಸಾಧ್ಯ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.